ಹೇಗಿದ್ದೀರಾ? ಒನ್ಸ್ ಅಗೇನ್ ವೆಲ್ಕಮ್ ಟು ಮೈ ಚಾನಲ್ ಶಶಿ ಫಾರೆಕ್ಸ್ ಕನ್ನಡ. ನಮ್ಮ ಜೊತೆಗೆ KKF ಇದ್ದಾರೆ ನೋಡಿ. ನಮಸ್ಕಾರ ಎಲ್ಲರಿಗೂ. ಎಲ್ಲ ಹೆಂಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀವಿ. ಮತ್ತೆ ಕಿರಣ್, ಹೇಗಾಯ್ತು ನಿಮ್ಮದು ಜಪಾನ್ ಜರ್ನಿ? ಜಪಾನ್ ಜರ್ನಿ ಅಲ್ಲ, ಏನದು ಇಂಡಿಯಾದಿಂದ ಜಪಾನ್ಗೆ? ಚೆನ್ನಾಗಿತ್ತು ಸರ್ ಆ್ಯಕ್ಚುಲಿ. ಸೊ ಅಲ್ಲಿಂದ ಇಂಡಿಗೋದಲ್ಲಿ ಬಂದೆ. ಇಂಡಿಗೋ ಕನೆಕ್ಟೆಡ್ ಫ್ಲೈಟ್ ಇತ್ತು. ಸೊ ಅವರು ಜಪಾನ್ ಏರ್ಲೈನ್ಸಿಗೆ ಕೊಟ್ಟಿದ್ರು. ಈ ಕಡೆನಾ? ಸೊ ದಟ್ ನಾನು ಹಿಂಗೆ ಬಂದೆ ಅಂತಂದರೆ ಡೆಲ್ಲಿಯಿಂದ ಜಪಾನ್ ಏರ್ಲೈನ್ಸ್ ಹತ್ಕೊಂಡ್ಬಂದೆ. ಒನ್ ಆಫ್ ದ ಕಂಫರ್ಟಬಲ್ ಜರ್ನಿ ನಾನು ಇಷ್ಟು ವರ್ಷ ತಿರುಗಾಡಿರೋದ್ರೆ. ಓಕೆ ಅಷ್ಟು ಚೆನ್ನಾಗಿತ್ತು. ಫುಲ್ ಎಲ್ಲ ರೆಸ್ಟಲ್ಲಿ ಆಗಿ ನಿದ್ದೆಲ್ಲಾಗಿ ಆಯ್ತಾ? ಎಲ್ಲ ಪೀಸಾಗಿ. ಸೊ ಹೆಂಗೆ ಅನಿಸ್ತಾ ಇದೆ ಜಪಾನ್ ಸ್ಟ್ರೀಟು? ಏನು ಸರ್, ಜಪಾನ್ ಸ್ಟ್ರೀಟ್ ಬಗ್ಗೆ ಏನು ಹೇಳೋಣ, ಜನ ಇಲ್ಲ ಏನಿಲ್ಲ. ನಾನು ಜಪಾನ್ ನೀವು ಹೇಳ್ಬೇಕಾದ್ರೆ ನಾನು ಏನೋ ಅಂದ್ಕೊಂಡಿದ್ದೆ. ಹೆಂಗೆ ಸರ್, ಯಾವ ಥರ ಟೈಮ್ ಪಾಸ್ ಮಾಡ್ತೀರಾ ಸರ್ ಇಲ್ಲಿ? ಏನು ಮಾಡೋದು, ನಾನಿರೋ ಸಿಟಿ ಇದೆಯಲ್ಲ, ಇದು ತುಂಬ ಚಿಕ್ಕ ಸಿಟಿ ಇದೆ. ಇಲ್ಲಿ ಏನು ಜಾಸ್ತಿ ವೈಬ್ ಇಲ್ಲ. ಓಕೆ. ಇದೊಂಥರ ಮುಪ್ಪಿನ ನಗರ, ಅಂದರೆ ಸಿಟಿ ಆಫ್ ಓಲ್ಡ್ ಸೀನಿಯರ್ ಸಿಟಿಸನ್ ಅಂದಂಗೆ ಇದು. ಆಮೇಲೆ ಇಲ್ಲಿ ಈ ಊರಲ್ಲಿ ಓನ್ಲಿ 25,000 ಪಾಪ್ಯುಲೇಷನ್. ಬರೀ 25,000. ನೀವು ಒಂದು ವಾರದಲ್ಲಿ ಎಲ್ಲರೂ ಪರಿಚಯ ಆಗ್ಬಿಡ್ತಾರೆ ನಿಮಗೆ. ಎಲ್ಲರೂ ಕಿರಣ ನೋಡ್ತಾರೆ. ಬಟ್ ಅದು ಕಂಡ್ರೆ ಆಗ್ತಾರೆ, ಕಾಣೋದು ನೋಡಿ. ಎಲ್ಲ ಲಾಕ್ಡೌನ್ ಥರ ಇದೆ ಸಿಟಿ ಇದು. ಅಲ್ಲ ಸರ್, ನಮ್ಮ ನಾಗರಬಾವಿಲು 25,000ಕ್ಕಿಂತ ಜಾಸ್ತಿ ಇದಾರಲ್ಲ ಸರ್ ಪಾಪ್ಯುಲೇಷನ್ನು. ಆಮೇಲೆ ಇಲ್ಲಿ 25,000ದಲ್ಲಿ ಮ್ಯಾಕ್ಸಿಮಮ್ 80% ಅಂತ ಹೇಳ್ತೇನೆ ನಾವು ಸೂಪರ್ ಸೀನಿಯರ್ ಸಿಟಿಸನ್ಸ್ ಇದ್ದಾರೆ ಈ ಊರಲ್ಲಿ. ಓಕೆ, ಎಲ್ಲ ವೃದ್ಧಾಪ್ಯ. ಹಂಗಾಗ್ಬಿಟ್ಟು ನೋಡಿ ಮನೆಗಳು ತೋರಿಸಿ, ಅಲ್ಲಿ ನೋಡಿ ಮನೆ ಮೇಲೆ ಅಂಟೆನ ಇದೆ ಇವಾಗ ಕೂಡ. ಮೇಲ್ಗಡೆ ಮೇಲೆಲ್ಲ ಅಂಟೆನ ಇದೆ ನೋಡಿ. ಎಲ್ಲ ಅಂಟೆನ ಎಲ್ಲ ಮನೆ ಮೇಲೆಲ್ಲ ಅಂಟೆನ ಇರುತ್ತೆ. ಅಂದರೆ ಇವರು ಥರ ಓಲ್ಡ್ ಏಜ್ ಜನ. ಈಗ ಹೆಂಗಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಊರಲ್ಲಿ ನಮ್ಮ ಪೇರೆಂಟ್ಸ್ ಇದ್ದಾರಲ್ಲ ಮನೆಯಲ್ಲಿ, ಆ ಥರ ಇವಾಗ ನೋಡಿ ನಮ್ಮ ಮದರ್ಗೆ ಒಂದು QR ಕೋಡ್ ಸ್ಕ್ಯಾನ್ ಮಾಡಿ ಒಂದು OTP ಕಳಿಸೋ, ಅದು ಕಳ್ಸೋದು ಬರಲ್ಲ ಅವ್ರಿಗೆ. ಬೇಡಪ್ಪ ಇವೆಲ್ಲ ಆಗಲ್ಲ ಬಿಡ್ತಾರೆ. ದುಡ್ಡು ಕೊಡು, ನಾನು ದುಡ್ಡು ಖರ್ಚು ಮಾಡ್ಕೊಂಡು ಹಂಗೆ. ಇಲ್ಲಿ ಇದು ಹಂಗಿದೆ ಈ ಸಿಟಿ. ಓಕೆ. ಇವರು ಅಂದರೆ ಓಲ್ಡ್ ಅಂದರೆ 50 ವರ್ಷದಿಂದ ಅಡ್ವಾನ್ಸ್ ಆಗಿಬಿಟ್ಟಿದ್ದಾರೆ. ಅವರು ಈಗ ಮಾಡರ್ನ್ ಟೆಕ್ನಾಲಜಿಗೆ ಅಡಾಪ್ಟ್ ಆಗ್ತಾ ಇಲ್ಲ ಅವರು. ಇವಾಗ ನಾನು ಇದನ್ನು ಅಬ್ಸರ್ವ್ ಮಾಡಿದೆ ಸರ್. ಬಸ್ಸಲ್ಲಿ ಬರಬೇಕಾದ್ರೆ ಒಬ್ರು ತಾತ ಚೀಟಿ ಇಟ್ಕೊಂಡಿದ್ರು. ಚೀಟಿನಲ್ಲಿ ಫುಲ್ ಮ್ಯಾಪು, ಅದ್ರಲ್ಲಿ ಬಸ್ ನಂಬರ್ ಅದು ಇದು ಎಲ್ಲ ಬರ್ದಿದ್ದಾರೆ. ಡ್ರೈವರ್ನ ಕೇಳಿದ್ದು, ಈ ಬಸ್ಸು ಹಿಂಗೋಗುತ್ತಾ ಅನ್ಕೊಂಡು. ನಾನೇನಪ್ಪ, ನಾವು ಊರಲ್ಲಿ ಜಪಾನ್ ಅಂದಿದ ತಕ್ಷಣ ಏನು ಅನ್ಕೋತೀವಿ, ಫುಲ್ಲು ಡೆವಲಪ್. ಅದು ಟೋಕಿಯೋ ನೋಡಿದ್ರೆ ನಿಮಗೆ ಹತ್ರ ಅದು ಶೆಂಜನ್ ಹಾಂಗ್ಕಾಂಗ್ ಥರ ಕಾಣುತ್ತೆ. ಟೋಕಿಯೋ ನೀವು ನೆಕ್ಸ್ಟ್ ಹೋಗ್ತಿರೋದು ಟೋಕಿಯೋಗೆ, ಅವಾಗ ಗೊತ್ತಾಗುತ್ತೆ. ಓಕೆ. ಈ ಸಿಟಿಯಲ್ಲಿ, ನಾನಿರೋ ಸಿಟಿಯಲ್ಲಿ ಅಂದರೆ ಇದೆಲ್ಲ ಅಂದರೆ ಮೇಜರ್ ಸಿಟೀಸ್ ಬಿಟ್ಟೆಲ್ಲ ಜಪಾನಲ್ಲಿ ಇದೇ ಥರ ಇದೆ ಅಂತ ನಾನು ಕೇಳಿದ್ದೀನಿ. ಈ ಸಿಟಿ ಹೆಂಗಿದೆಯಲ್ಲ ಹಂಗಿದೆ ಅಂತ ನಾನು ಕೇಳಿದ್ದೀನಿ. ಓಕೆ. ಆಮೇಲೆ ಇಲ್ಲಿ ಇವಾಗೂ ಅವರು ಪೋಸ್ಟ್ ಕಾರ್ಡು ಅಂದರೆ ಪೋಸ್ಟ್ ಕಾರ್ಡ್ದ ಇದು ಪೋಸ್ಟಲ್ ಸರ್ವಿಸ್ ಯೂಸ್ ಮಾಡ್ತಾರೆ. ಅದು ಪೋಸ್ಟ್ ಆಫೀಸ್ಗೆ ಹೋಗಿ ಅದು ಒಂದು ಇದು ಹಾಕಿ, ಏನದು ಎನ್ವಲಪ್ ಎಲ್ಲ ಹಾಕ್ಬಿಟ್ಟು ಅಡ್ರೆಸ್ಗೆ ಫಸ್ಟ್ ಪಿನ್ ಕೋಡ್ ಕೇಳ್ತಾರೆ ಇಲ್ಲಿ. ಬನ್ನಿ ನಿಮ್ಗೆ ಇನ್ನೊಂದು ತೋರಿಸ್ತೀನಿ ಇಲ್ಲಿ. ಈಗ ನನ್ನ ಮನೆ ಇದೆಯಲ್ಲ, ಮನೆ ಹಿಂದ್ಗಡೆ ಒಂದು ರೋಡ್ ಕ್ರಾಸ್ ಮಾಡಿ ಇದು ಕಾಂಪೌಂಡ್ ಇದೆಯಲ್ಲ, ಕಂಪ್ಲೀಟ್ ವೈಟ್ ಕಲರ್ ಕಾಂಪೌಂಡ್ ಏನಿದೆ ಅಂದರೆ ಇಷ್ಟು ಕಂಪ್ಲೀಟ್ ಇದೊಂದು ಬಿಯರ್ ಫ್ಯಾಕ್ಟ್ರಿ. ಬಿಯರ್ ಅಂದರೆ ನಾನು ಬಿಯರ್ ಅಂತ ಹೇಳಲ್ಲ, ಸಾಕೆ ಅಂದರೆ ಜಪನೀಸ್ದು ಲೋಕಲ್ ಡ್ರಿಂಕ್ ಅದು. ಓಕೆ. ಯಾವುದರಿಂದ ಮಾಡ್ತಾರೆ? ಅದು ರೈಸಿಂದ ಮಾಡ್ತಾರೋ ಏನು ಪೊಟೆಟೋದಿಂದ ಮಾಡ್ತಾರೋ ಗೊತ್ತಿಲ್ಲ ರೀ, ಅದು ನನಗೆ ಅಷ್ಟು ಐಡಿಯಾ ಇಲ್ಲ. ಬಟ್ ಇಟ್ಸ್ ಟೈಪ್ ಆಫ್ ಆಲ್ಕೋಹಾಲ ಸರ್. ಅದು ಆಲ್ಕೋಹಾಲ್ ಒಂದು 30% ಇರುತ್ತೆ. ಹೌದಾ? 1-2 ಬಾಟ್ಲೆ ಕುಡಿದ್ರೆ ಫುಲ್ ನಿಮಗೆ ಕುಡಿದ್ಬಿಡುತ್ತೆ. ಹೌದಾ? ಹಂಗಿದೆ ಅದು. ಸರ್, ನನಗೆ ಇನ್ನೊಂದು ಕ್ವಶನ್ ಕೇಳಬೇಕು. ಇಲ್ಲಿ ನೋಡಿ, ಇದು ಕಾಂಪೌಂಡ್ ಇದೆಲ್ಲ, ಅಲ್ಲಿ ತೋರಿಸೋದು ಗೊತ್ತಾಗುತ್ತೆ ನೋಡಿ. ಇಲ್ಲೆಲ್ಲ ನೋಡಿ, ಅದೆಲ್ಲ ಸಾಕೆ ಬೋಟ್ಸ್ ಎಲ್ಲ ಇದೆಯಲ್ಲ ಸರ್, ಕಿರಣ್ ಅಂತ. ಕಿರಿನ್ ಅದು ಇಲ್ಲಿ ಫೇಮಸ್ ಬ್ರ್ಯಾಂಡ್ ಇದು ಜಪಾನ್ದು. ಓ ಹೌದಾ? ನನ್ನ ಹೆಸರು ಬರ್ದಿದ್ದಾರೆ ಕಿರಿನ್ ಅಂತ. ಕಿರಿನ್ ಸಂಟೂರಿ. ಬಟ್ ಇದು ಕಿರಿನ್ ಫ್ಯಾಕ್ಟ್ರಿ ಅಲ್ಲ ಇದು. ಅದು ಕ್ರೇಟ್, ಅದು ಏನಂತಾರೆ ಅದಕ್ಕೆ, ಪ್ಯಾಲೆಟ್ ಅಂತಾರೆ ಅದಕ್ಕೆ, ಶಿಪ್ಪಿಂಗ್ ಮಾಡೋಕ್ಕೆ ಅದು ಪ್ಯಾಲೆಟ್. ಇದು ಏನಂದ್ರೆ, ಈಗ ನೀವು ಜ್ಞಾಪಕ ಇಟ್ಕೊಳ್ಳಿ, ಮುಂದೆ ಯಾವುದೋ ಒಂದು ಇದು ಸ್ವಿಫ್ಟ್ ಕಾರ್ ಬರ್ತದೆ ಕಡೆ ಬನ್ನಿ. ಸರ್, ನಾನು ಇನ್ನೊಂದು ಡೌಟ್ ಕೇಳಬೇಕು ಅಂದ್ಕೊಂಡೆ. ಈಗ ನಾನು ಚೈನಾಗೆ ಬಂದಾಗ ನೀವು ಒಂದು ಮಾತಾಡಿದ್ರಿ, ಇಲ್ಲಿ ಜನ ಏನಾದರೂ ನೀನು ಅವ್ರು ಕೊಡೋ ಡ್ರಿಂಕ್ಸನ್ನ ತಗೊಳ್ಳಿಲ್ಲ ಅಂತಂದ್ರೆ ಅವ್ರಿಗೆ ಡಿಸ್ರೆಸ್ಪೆಕ್ಟ್ ಮಾಡಿ. ಹೇಳ್ತೀನಿ ನೋಡು, ಇಲ್ಲಿ ಇದು ನೋಡಿ, ಇದೇನಂದ್ರೆ ಇದು ಒನ್ ಆಫ್ ದ ಟೂರಿಸ್ಟ್ ಸ್ಪಾಟ್ ಅಂತೆ ಈ ಸಿಟಿಯಲ್ಲಿ. ಓಕೆ. ಬೆಳಿಗ್ಗೆ 8ರಿಂದ 5 ಗಂಟೆವರೆಗೆ ಓಪನ್ ಇರುತ್ತೆ. ಸೊ ನಾಳೆ ನೀವು ಬಂದು ಫ್ರೀ ಇದ್ರೆ ಬಂದೆಲ್ಲ ನೋಡ್ಕೊಂಡು ಹೋಗಿ ಟೇಸ್ಟ್ ಕೊಡ್ತಾರೆ, ಟೇಸ್ಟ್ ಮಾಡ್ಬೋದು. ಅದನ್ನ ಟೇಸ್ಟ್ ಮಾಡಿ ವಿಡಿಯೋ ಮಾಡಿ. ಹೌದಾ? ನೋಡಿ, ಇದು ನೋಡಿ, ಹಳೇದು ಕಾಲದಿದೆ ಇದು ನೋಡಿ. ಒಂದು ತಿಳ್ಕೊಂಬಿಡಿ, ಇದು ಚೈನೀಸ್ ಸಿಂಬಲ್, ಇದು ಚೈನೀಸ್ ಕ್ಯಾರೆಕ್ಟರ್ಸ್. ಹೌದಾ? ಜಪನೀಸ್ ಕ್ಯಾರೆಕ್ಟರ್ಸಲ್ಲಿ 2 ಥರ ಬರುತ್ತೆ. ಒಂದು ಕಾಂಜಿ ಅಂತ ಅಂತಾರೆ, ಒಂದು ಹರಗಾನ ಗಿರಾಗಾನ ಅಂತ ಏನಂತಾರೆ, ಅಷ್ಟು ಐಡಿಯಾ ಇಲ್ಲ. ಸೊ ಇದು ಬಂದರೆ ವೈನ್ ಅಂತ ಅರ್ಥ. ಓ ಇದಾ? ಆಮೇಲೆ ಇದು ಬಂದ್ಬಿಟ್ಟು ಒಂಥರ ಟ್ರೈನಿಂಗ್ ಅಂತ ಅರ್ಥ. ಅದು ಲಾಸ್ಟ್ ಒನ್ ಸ್ಕೂಲ್ ಟ್ರೈನಿಂಗ್ ಸಮಥಿಂಗ್ ಆ ಥರದ್ದು.
ಇದೊಂದು ಟ್ರೈನಿಂಗ್ ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಆ ಥರ ಮ್ಯಾನುಫ್ಯಾಕ್ಚರಿಂಗು ಪ್ಲಸ್ ನಿಮಗೆ ಹೆಂಗೆ ಎಣ್ಣೆ ಹೆಂಗೆ ಮಾಡಬೇಕು ಪ್ರೊಸೀಜರ್ ಹೇಳ್ಕೊಡ್ತಾರೆ ಅಷ್ಟೇ. ಅದೊಂದು ಹೇಳಿ ಸರ್, ಈಗ ನೀವು ಈಗ ಬಂದು ಇಷ್ಟು ದಿನ ಆಯ್ತಲ್ಲ ಜಪಾನ್ಗೆ, ಇದು ಯಾವುದೊಂದು ಕಾರ್ ಬಂತು ಈ ಕಡೆ ಹೋಗೋಣ. ಈಗ ಅವರು ನಾವು ಹೋಗೋರಿಗೆ ಅವರು ಹೋಗಲ್ಲ, ಸೈಡ್ ಕೊಡ್ಬಿಡಿ, ಸೈಡ್ ಅವ್ರು ಹೋಗಲಿ, ಅವ್ರು ಅಲ್ಲೇ ಥ್ಯಾಂಕ್ ಯು ಅಂತ ಹೇಳ್ತಾರೆ. ಅದು ನನಗೂ ಅಭ್ಯಾಸ ಆಗ್ಬಿಟ್ಟಿದೆ ಈಗ, ಬಗ್ಗೆ ಅಲ್ಲೆಲ್ಲ ನೋಡಿದ್ದೀನಲ್ಲ. ಆಮೇಲೆ ನಾನು ಬರೋಕ್ಕಿಂತ ಮುಂಚೆ ಎಲ್ಲ ವೀಡಿಯೋಗಳು ರಿಸರ್ಚ್ ಮಾಡಿದ್ದೆ, ಹೆಂಗೆ ಜಪಾನ್ ಕಲ್ಚರ್ ಹೆಂಗೆ. ಇದೊಂದು ದೇವಸ್ಥಾನ ಜ್ಞಾಪಕ ಇಟ್ಕೊಳ್ಳಿ. ಓಕೆ, ಇದೊಂದು ಚಿಕ್ಕ ದೇವಸ್ಥಾನ ಇದೆ. ನಾವು ಇನ್ನೊಂದು ದೇವಸ್ಥಾನ ಕರ್ಕೊಂಡು ಹೋಗ್ತೀವಿ. ಇಲ್ಲಿ ತೋರಿಸಿ ದೇವಸ್ಥಾನ ತೋರಿಸಿ. ಇದನ್ನ ಇದೊಂದು ಚಿಕ್ಕ ದೇವಸ್ಥಾನ. ಆಮೇಲೆ ಇಲ್ಲಿ ದೇವಸ್ಥಾನ ವಿಚಿತ್ರಪ್ಪ, ಯಾವಾಗಲೂ ಇದು ಮಾಡಿಬಿಡ್ತಾರೆ, ಕ್ಲೋಸ್ ಮಾಡಿರ್ತಾರೆ. ಮತ್ತು ಬಟ್ ಸಖತ್ ಕ್ಲೀನ್ ಮೇಂಟೈನ್ ಮಾಡಿರ್ತಾರೆ. ಇನ್ನೊಂದು ದೇವಸ್ಥಾನ ನೋಡಿ ಬನ್ನಿ, ನೀಟಾಗಿ. ಈಗ ಮತ್ತೆ ಕತ್ಲಾಗ್ಬಿಡುತ್ತೆ. ಎಸ್ ಸರ್, ಕರೆಕ್ಟ್. ಇದು ನೋಡಿ, ಇದು ಪೋಸ್ಟ್ ಡಬ್ಬ, ಇದು ಪೋಸ್ಟ್ ಆಫೀಸ್, ಪೋಸ್ಟ್ ಡಬ್ಬೆ. ಪೋಸ್ಟ್ ಡಬ್ಬ. ಅದು ನೆಕ್ಸ್ಟ್ ಕ್ಲಿಯರೆನ್ಸ್ ಯಾವಾಗ, ಅದೆಲ್ಲ ಟೈಮಿಂಗ್ ಎಲ್ಲ ಇರುತ್ತೆ. ಇದು 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 ಪೋಸ್ಟ್ ಸಿಂಬಲ್. ಇದು ಒಂದು ಟೀ ಬರೆದು ಮೇಲೆ ಒಂದು ಬಾರ್ ಹಾಕಿದ್ರೆ. ನಮ್ಮಲ್ಲಿ ಹಿಂಗೆ ಹಿಡಿದು 2 ರೆಕ್ಕೆ ಥರ ಇರುತ್ತೆ, ಪೋಸ್ಟ್ ಸಿಂಬಲ್. ನಮ್ಮಲ್ಲಿ ಇಂಡಿಯಾ ಪೋಸ್ಟ್. ಅಲ್ಲೊಂದು ಹಿಂಗಿರುತ್ತಲ್ಲ ಸರ್, ಈ ಥರ ಇಂಡಿಯಾ ಪೋಸ್ಟ್ ಇದೆ. ಓಕೆ, ಸೇಮ್ ಆ ಥರ ಇಲ್ಲೊಂಥರ ಅಷ್ಟೇ. ಆಮೇಲೆ ಸ್ಟ್ರೀಟ್ ತೋರಿಸಿ, ಅಷ್ಟು ಕ್ಲೀನಾಗಿರುತ್ತೆ ಅಂದರೆ ಇವ್ರದ್ದು, ಒಂದು ಪ್ಲಾಸ್ಟಿಕ್ ಇರಲ್ಲ. ಇದು ರೆಸ್ಟೋರೆಂಟ್ ಕೇಳಿ ನಂಗೆ ಗೊತ್ತಾಗ್ತಾಯಿಲ್ಲ, ಇದು ಏನು ಗೊತ್ತಾಗ್ತಾ. ಕೆಲವೊಂದು ಚೈನೀಸ್ ಓದಕ್ಕೆ ಬರುತ್ತೆ, ಬಟ್ ಸ್ಮೆಲ್ ಬರ್ತಾ ಇದೆಯಲ್ಲ. ಬ್ರೂವರಿನೇ ಅನ್ಸುತ್ತೆ ಸರ್. ಬ್ರೂವರಿ ಅಲ್ಲ, ಇದು ರೆಸ್ಟೋರೆಂಟ್ಗಳದ ಬ್ರೂವರಿ ಅಂದರೆ ಎಲ್ಲ ಮಾರ್ತಾರೆ ಇಲ್ಲಿ. ನೀವು ಕ್ವಶನ್ ಕೇಳ್ತಾ ಇದ್ರಲ್ಲ, ಚೈನಾದಲ್ಲಿ ಡ್ರಿಂಕ್ಸ್ ಮಾಡಲೇಬೇಕು ಅಂತ. ಹೌದು, ಇಲ್ಲ ಹೆಂಗೆ ಸರ್? ಇಲ್ಲಿ ನೀವು ಹೆಂಗಂದ್ರೆ, ಈಗ ನೀವು ಜಾಪನೀಸ್ ಅವ್ರ ಜೊತೆ ಸೇರಿಕೊಂಡ್ರೆ ಅಲ್ಲಿ ಫೋರ್ಸ್ ಮಾಡಲ್ಲ, ಚೈನೀಸ್ ಅವ್ರ ಥರ ಮಾಡಲ್ಲ. ಮಾಡಿದ್ರೆ ಅವ್ರ ಖುಷಿ, ಮಾಡಲ್ಲ ಅಂದ್ರೆ ಅವ್ರು ಅಂಡರ್ಸ್ಟುಡ್, ತಲೆ ಕೆಡಿಸ್ಕೊಳ್ಳಲ್ಲ. ಚೈನಾ ಹಂಗಲ್ಲ. ಚೈನಾ ಅಂದ್ರೆ ಅವ್ರು ಸ್ವಲ್ಪ ಏನಪ್ಪ ಇವರು ಅಂದ್ಬಿಡ್ತಾರೆ, ತಲೆ ಮೇಲೆ ತಲೆ ಬಿದ್ದೋಯ್ತು, ನಾನು ಕುಡಿಯಲ್ವಾ ಅಂತ ಅಂದ್ಬಿಟ್ಟು ಅಪ್ಸೆಟ್ ಆಗ್ಬಿಡ್ತಾರೆ. ಆಮೇಲೆ ಇದು ಹೇರ್ ಕಟಿಂಗ್ ಅಂಗಡಿ ನೋಡಿ. ಇನ್ನೊಂದು ವಿಚಿತ್ರ ಏನಂದ್ರೆ, ಇದೊಂದು ಹೇರ್ ಕಟಿಂಗ್ ಶಾಪು. ಈ ಶಾಪ್ ಮುಂದೆ ನೋಡಿ ಎಷ್ಟು ಪಾರ್ಕಿಂಗ್ ಸ್ಪೇಸ್ ಇದೆ. 1 2 3 ಕಾರ್, ಮತ್ತೆ ಮಧ್ಯದಲ್ಲಿ ಆ ಕಡೆ ಒಂದು 6 ಕಾರ್ ಇಟ್ಕೋಬೋದು ನಾನು. ಇಲ್ಲಿ ಆ ಥರ ಇಲ್ಲಿ ಇದು ಸೂಪರ್ ಮಾರ್ಕೆಟ್. ಬನ್ನಿ, ಕಾರ್ ಬರ್ತದೆ. ಸೂಪರ್ ಮಾರ್ಕೆಟ್ ಅದು ಸೂಪರ್ ಮಾರ್ಕೆಟ್ ಅಲ್ಲ ರೀ, ಅದು ಮೋಸ್ಟ್ಲಿ ಅದು ಚಿಕ್ಕ ಮಕ್ಕಳಿಗೆ ಅದು ಬುಕ್ಸ್ ಎಲ್ಲ ಇರ್ತಲ್ಲ, ಸ್ಟೇಷನರಿ ಆ ಥರ ಏನು ಅಂಗಡಿ ಇದೆ ಅದು. ಕರೆಕ್ಟು. ಬಟ್ ಮನೆ ಸರ್, ಇನ್ನೊಂದು ನಾನು ಅಬ್ಸರ್ವ್ ಮಾಡ್ದಂಗೆ, ಮನೆ ಮುಂದ್ಗಡೆ ಚಿಕ್ಕದಾಗಿ ಹೂದೋಟ ಮಾಡ್ಕೊಂಡಿರ್ತಾರೆ, ಕ್ಲೀನಾಗಿ, ಸಖತ್ ಕ್ಲೀನ್ ಇರುತ್ತೆ. ಎಲ್ಲಾರು ಒಬ್ರು ಅಂತಲ್ಲ, ಎಲ್ಲಾ ಮನೆಗಳ ಮುಂದೂ ಒಂದೊಂದು ಸಣ್ಣ ಹೂದೋಟ ಮಾಡಿ ಅವರು ತುಂಬಾ. ಆಮೇಲೆ ಅದನ್ನ ಹೂವನ್ನ ನಾವು ಟಚ್ ಮಾಡೋಂಗಿಲ್ಲ, ಕಿತ್ಕೋಬಾರ್ದು. ದೇವ್ರ ಪೂಜೆ ಇದೆ ತಡಿ ಅಂತ ಒಂದು ಕಿತ್ಕೊಂಡು ಹೋದ್ರೆ ಅವ್ರು ಏನು ಮಾಡ್ತಾರೆ ಅಂದರೆ, ನೀವು ಏನೇ ಮಾಡಿದ್ರು ಅವರು ನಿಮಗೆ ಡೈರೆಕ್ಟಾಗಿ ಇಲ್ಲಿ ಕಂಪ್ಲೇಂಟ್ ಮಾಡಲ್ಲ. ಅವ್ರು ನೀವು ಎಲ್ಲಿರ್ತೀರ ಅಂತ ಅವ್ರಿಗೆ ಗೊತ್ತಾಗ್ಬಿಟ್ರೆ, ಅಥವಾ ಅವ್ರು ನಿಯರೆಸ್ಟ್ ಅವ್ರಿಗೆ ಹೋಗಿ ಸ್ಟೇಷನ್ಗೆ ಹೋಗಿ ಒಂದು ಹೇಳ್ಬಿಡ್ತಾರೆ, ಅಥವಾ ಒಂದು ಯಾವ ಕಮ್ಯುನಿಟಿ ಮ್ಯಾನೇಜ್ಮೆಂಟು ಅಥವಾ ಪೊಲೀಸ್ ಸ್ಟೇಷನ್ ಅಂತ ಹೇಳ್ಬೋದು, ಏನೋ ಒಂದಿರ್ಬೋದು, ಡಿಪೆಂಡಿಂಗ್ ಅಪಾನ್ ಅದು ಲೆವೆಲ್ ಆಫ್ ಕಂಟ್ರಿ ಕೆಲಸ ಮಾಡಿರ್ತಾರೆ ಅದ್ರ ಮೇಲೆ. ಓಕೆ, ಅವಾಗೇ ಅದು ಹೇಳ್ಬಿಡ್ತಾರೆ. ಅವ್ರು ಬಂದು ನಿಮ್ಗೆ ಹೇಳ್ತಾರೆ, ಬಂದು ನಿಮ್ಗೆ ಏನು ದಂಡ ಹೇಳಲ್ಲ, ಸಾಫ್ಟಾಗಿ ಹೇಳ್ತಾರೆ, ನಿಮಗೆ ಎಜುಕೇಟ್ ಮಾಡ್ತಾರೆ. ಓಕೆ, ಇದು ನೋಡಿ, ಯಾವುದೊಂದು ಹಳೆ ಬಿಲ್ಡಿಂಗ್ ಇದು. ಏನು ಸರ್? ಆಮೇಲೆ ನೋಡಿ, ಇದು ನೋಡಿ, ಇದು ಗ್ಯಾಸ್ ಸ್ಟೇಷನ್, ಇದು ಪೆಟ್ರೋಲ್ ಪಂಪು. ಇಲ್ಲಿ ಎಷ್ಟಿದೆ ಅಂದರೆ 162 ರೂಪಾಯಿ ಅಂತಿದೆ ಎವರೇಜ್. ಏನ್ರಿ ಪರಿಚಯ ಆಗ್ಬಿಟ್ರೆ ಎಷ್ಟು ಬೇಗ? ನೀ ಹಾವ್ ಅಂದ್ಬಿಟ್ರಿ. ಅಯ್ಯೋ, ನೀಹಾವಲ್ಲ, ನೀಹಾವ್ರಿಗೆ ತರಬಿಡುತ್ತೆ. ನೀವು ಏನಾರು ಹೇಳಿ ಸರ್, ಆ ನಿಹಾವ್ ಇದೆಯಲ್ಲ ಸರ್, ಆ ಚೈನಾದಲ್ಲಿ ಬಂದ ವೈಬು ಅದು ಬೇರೆ ಥರ ಇತ್ತು ಸರ್. ನನಗೆ ಬರ್ಬೇಕಾದ್ರೆ ಫೀಲ್ ಆಯಿತು. ನಿಮಗೆ ಹೇಳಿ ಸರ್, ನೀವೀಗ ಕಂಪೇರ್ ಟು ಈಗ ನೀವು ಜಪಾನಲ್ಲಿ ಇದ್ದೀರಾ, ಅಲ್ಲಿ ಚೈನಾದಲ್ಲಿ ಇದ್ದೀರಲ್ಲ, ಏನು ಅನಿಸ್ತು? ಅದೇ ಚೈನಾ ಒಂಥರ ಫುಲ್ ಫ್ರೆಂಡ್ಲಿ ವೈಬ್ ಇದೆ. ಇದು ಬಂದ್ಬಿಟ್ಟು ನಮ್ಮ ಫಾದರ್ ಮದರ್ ಬಂದರೆ ಅವ್ರು ಇಷ್ಟಪಡ್ತಾರೆ, ಎಷ್ಟು ಶಾಂತವಾಗಿದೆ, ಎಷ್ಟು ಚೆನ್ನಾಗಿದೆ ಅಂತ. ನಮಗೆಲ್ಲ ಲೈಕ್ ಆಗಲ್ಲ ರೀ ಕಿರಣ್, ಇದು ನಾವೆಲ್ಲ ಗಲಾಟೆ ಗುಂಪು ಗಲಾಟೆಲಿ ಇದು ಬಂದವರು. ನನಗಿದು ಸರ್, ನಾನು ಒಂದಿನಕ್ಕೆ ನನಗೆ ಒಂಥರ ಆಗೋಯ್ತು ಈ ಸಿಟಿ. ಸರ್, ನಾನು ಇನ್ನೊಂದು ಕ್ವಶನ್ನು, ಇಡೀ ಜಪಾನೇ ಹಿಂಗ ಇಲ್ಲ ಈ ಸಿಟಿ ಮಾತ್ರ ಹಿಂಗ? ಅಂದರೆ ಜಪಾನ್ ಓವರಾಲ್ ಜಪಾನ್ ಎವರೇಜ್ ತೆಗೆದ್ರೆ ಇಲ್ಲಿ ಸೀನಿಯರ್ ಸಿಟಿಸನ್ಸ್ ಜಾಸ್ತಿ ಇದ್ದಾರೆ. ಓಕೆ, ಯಾವುದು ಈಟಾಕೋ ನಗರದಲ್ಲಿ? ಈಟಾಕೋಲ್ಲ, ಎಂಟೈರ್ ಜಪಾನ್ ಕಂಟ್ರಿಯಲ್ಲಿ ಸೀನಿಯರ್ ಸಿಟಿಸನ್ಸ್ ಜಾಸ್ತಿ ಇದ್ದಾರೆ. ಓಕೆ, ಕಾರ್ ಕಲ್ಚರು ಸರ್ ಏನು ಚೆನ್ನಾಗಿದೆ ಇದಲ್ವ ಈ ಕಾರು ನೋಡಿ. ಡೈರೆಕ್ಟ್ ಮಾಡಕ್ಕೆ ಹೋಗ್ಬಿಡಿ, ಅವ್ರು ಮತ್ತೆ ಕಿಟಕಿಯಿಂದ ನೋಡ್ಕೊಂಡು. ಹೌದಾ, ಬೈತಾರ? ಅಲ್ಲ, ಅವರು ಒಂಥರ ಸಂಕೋಚ, ಇವರು ಒಂಥರ ನಾಚಿಕೆ ಜನ, ಇವರು ತುಂಬ ನಾಚಿಕೆ ಸ್ವಭಾವ ಇವರು. ಆಮೇಲೆ ಇಡೀ ಜಪಾನಲ್ಲಿ ಸೀನಿಯರ್ ಸಿಟಿಸನ್ಸ್
ಜಾಸ್ತಿ. ಮೇನ್ ಸಿಟಿ ಈಗ ಒಸಾಕಾ, ಟೋಕಿಯೋ, ನಯೋ ಅಲ್ಲಿ ನಿಮಗೆ ಯಂಗ್ಸ್ಟರ್ಸ್ ಕಾಣ್ತಾರೆ. ಬಟ್ ಸಿಟಿ ಔಟ್ಸ್ಕರ್ಟ್ಸ್ ಇದೆಯಲ್ಲ ಅದೆಲ್ಲ ಹಿಂಗೆ. ಸೊ ಹ್ಯಾಪನಿಂಗ್ ಬೇಕು ಅಂತ ಅಂದ್ಬಿಟ್ಟು ಎಲ್ಲ ಅಥವಾ ಕೆಲಸ ಓದೋಕ್ಕೆ ಅಂತ ಅಂದ್ಬಿಟ್ಟು ಹೊಟ್ಟೋಗಿರ್ತಾರೆ. ಇಲ್ಲೊಂದು ಮನೆ ನೋಡಿ, ಮನೆ ಫುಲ್ಲು ನೋಡಿ, ಇದೆಲ್ಲ ಇದೆ ರೀ, ದ್ರಾಕ್ಷಿ ಗಿಡ ಇದೆಲ್ಲ ನಮ್ಮ ಬೆಂಗಳೂರಲ್ಲಿದೆ, ವಿಜಯನಗರಲ್ಲಿದೆ ಒಂದು ಮನೆ ಮಾಡಿದ್ದಾರೆ. ಬಟ್ ಆದರೂ ಒಂದು ಮನೆ ಫುಲ್ಲು ಆ ಥರ ಮಾಡಿದ್ದಾರೆ. ಬೆಂಗಳೂರಲ್ಲಿ ಇದೆ ಒಂದು ಮನೆ ಇದೆ, ನಾನು ಮುಂಚೆ ವಿಜಯನಗರಲ್ಲಿದೆ, ನಾನು ನೋಡಿದೆ, ಇವಾಗ ಗೊತ್ತಿಲ್ಲ, ಕಮೆಂಟಲ್ಲಿ ಹೇಳ್ಬೇಕು ಯಾರೊಬ್ಬರು ಇದ್ರೆ, ವಿಜಯನಗರದವ್ರು ಇದ್ರೆ ಖಂಡಿತ ಕಮೆಂಟ್ ಮಾಡ್ತೀರಿ ಮಾಡಿ ಏನು ಅಂತ ಗೊತ್ತಾಗುತ್ತೆ. ಆ್ಯಂಡ್ ಈ ಬೀದಿ ಅಂತೂ ತೋರಿಸ್ಲೇಬೇಕು ನೋಡಿ. ಏನು ಎಲ್ಲೂ ಒಂದು ಕಸ, ಪ್ಲಾಸ್ಟಿಕ್ಕು, ಕಡ್ಡಿ, ವೇಸ್ಟು ಅಂತ ನಾವು ನೋಡೋಕ್ಕೆ ಸಿಗಲ್ಲ. ಇವರಲ್ಲಿ ಚಿಕ್ಕ ಮಕ್ಕಳು ಇರ್ತಾರಲ್ಲ, ಸ್ಕೂಲಲ್ಲಿ ಅದನ್ನೇ ಒಂದು 3-4 ವರ್ಷ ಸಿವಿಕ್ ಸೆನ್ಸ್ ಹೇಳ್ಕೊಡ್ತಾರೆ, ಪಾಠದಲ್ಲಿ. ಇವಾಗ ನೋಡಿ ನಮ್ಮಲ್ಲಿ ಇಂಡಿಯಾಗೆ ಇವಾಗ ಜನರಿಗೆ ಸ್ವಲ್ಪ ಸಿವಿಕ್ ಸೆನ್ಸ್ ಬರ್ತಾ ಇದೆ. ಬಟ್ ನಮ್ಮ ರಾಜಕಾರಣಿಗಳಿಗೆ ಅದ್ರ ಬಗ್ಗೆ ಸ್ವಲ್ಪ ಕಾಳಜಿ ಇದನ್ನ ಎಲ್ಲೋಗು ನನಗೊತ್ತು ಗೊತ್ತಾಗ್ತಾ ಇಲ್ಲ. ಅವ್ರನ್ನ ಆ ಕುರ್ಚಿ ಬೇಕು, ಈ ಕುರ್ಚಿ ಬೇಕು ಅಂತ ಕೆತ್ತಾಡ್ತಿದ್ರೆ ಅವರು ಸಿವಿಕ್ ಸೆನ್ಸ್ ಬಗ್ಗೆ ಅವ್ರಿಗೆ ಏನು ಕಾಳಜಿ ಇದ್ರೆ ನೀವು ಕಮೆಂಟಲ್ಲಿ ಹೇಳಿ ನೋಡೋಣ. ಯಾರು ಇಲ್ಲ, ವಿದೇಶ ಪ್ರವಾಸಗಳು ಬೇರೆ ಬರೋರು ಅವ್ರೇನಕ್ಕೆ ಬರಬೇಕು ಅಲ್ವಾ? ಮೊನ್ನೆ ನನಗೆ ಯಾರೋ ಕೇಳಿದ್ರು ಇನ್ಸ್ಟಾಗ್ರಾಮಲ್ಲಿ, ಸರ್ ನಮ್ಮ ಜೊತೆ ಒಬ್ಬರು ಟಾಪ್ ಲೆವೆಲ್ ಲೀಡರ್ ಬರ್ತಾ ಇದ್ದಾರೆ ಚೈನಾಗೆ ಅಂತ. ನಾನು ಹೇಳಿದೆ, ನೀವು ಬನ್ನಿ, ಟಾಪ್ ಲೀಡರ್ ಬೇಡ ನಮಗೆ, ಜನ ಬನ್ನಿ. ಲೀಡರ್ ಏನಕ್ಕೆ ಸುಮ್ಮನೆ ಬಂದು ನನ್ನ ಹೆಸರು ಎಲ್ಲ ದುಡ್ಡು ಖರ್ಚು, ಹೋಗೋಬರೋ ಖರ್ಚು ಬೇಡ, ಅವ್ರು ಅಲ್ಲೇ ಕುತ್ಕೊಂಡು ವಿಡಿಯೋ ಕಾಲ್ ಮಾಡಲಿ, ಟೆಕ್ನಾಲಜಿ ಯೂಸ್ ಮಾಡಲಿ, ಅವರು ಸ್ವಲ್ಪ ಟೆಕ್ನಿಕಲಿ ಇಂಪ್ರೂವ್ ಆಗಲಿ, ಬಂದು ಅದೇ ದುಡ್ಡು ಅಭಿವೃದ್ಧಿ ಮಾಡಲಿ. ಅವ್ರು ಯಾವ ಕ್ಷೇತ್ರದಲ್ಲಿದ್ದಾರೆ, ಯಾವ ಊರಲ್ಲಿದ್ದಾರೆ, ಅದನ್ನು ಸುಮ್ಮನೆ ಬಂದು ಇಲ್ಲ ವಿದೇಶ ಪ್ರವಾಸ ಅಂತ ಬರ್ತಾರೆ, ಬಂದು ಮಜಾ ಸರಿಯಾದ ದುಡ್ಡು ಅಷ್ಟೇ, ಅದು ಬಿಟ್ಟು ಇನ್ನೇನು ಮಾಡಲ್ಲ ಅವರು. ಇದು ನೋಡಿ, ಇದು ಲೈಟ್ ಏನಕ್ಕೆ ಹಾಕಿದ್ದು ಗೊತ್ತಾ? ತಿರುವಿದೆ ನಿಧಾನಕ್ಕೆ ಹೋಗಿ ಅಂತ. ಚಿಕ್ಕ ಒಂದು ರೋಡ್ ಇದೆ ಅಲ್ಲಿ, ಆ ರೋಡ್ ನೋಡಿ ಅಷ್ಟೆಲ್ಲ ನೋಡಿದ್ರು ಆರೆಂಜ್ ಕಲರ್ದು. ಎಸ್, ಅದು ಆಮೇಲೆ ಇಲ್ಲಿ ಕಟ್ಲೈ ನೋಡಿದಾರಲ್ಲ, ಇಲ್ಲಿಂದ ನೋಡ್ತಾರೆ. ಆಮೇಲೆ ಇದೇನು ಗೊತ್ತಾ, ಇದು ಮೋಸ್ಟ್ಲಿ ಕಲರ್ ಕೋಡ್ ನೋಡಿದ್ರೆ ನನಗೆ ಅದೇ ಅನಿಸ್ತಾ ಇದೆ. ಕಸ ಕಡ್ಡಿ ಹಾಕೋಟ್ ಬೇರೆ, ಗ್ರೀನಲ್ಲಿ ಮುಸ್ರಿ ನೀರು, ವೈಟಲ್ಲಿ ಬರೀ ಪ್ಲಾಸ್ಟಿಕ್ಕು, ರೆಡ್ಡಲ್ಲಿ ಗ್ಲಾಸು, ಅದು ಎಲ್ಲ ಆ ಥರ ಏನೋ ಒಂದು ಇದೆ. ಯಾಕಂದರೆ ಇವ್ರದ್ದು ಇಂಡಿವಿಜುವಲ್ ಮನೆ ಇರ್ತಾರೆ ಇಲ್ಲಿ, ಸೊ ಹಾಗಾಗಿ ಅಲ್ಲೆಲ್ಲ ಇಟ್ಟೋಗಿರ್ತಾರೆ. ಮತ್ತು ನಾನು ಅಬ್ಸರ್ವ್ ಮಾಡ್ದಂಗೆ ಸರ್, ಕಾರ್ಗಳು ಎಲ್ಲ ಪುಟ್ ಎಲ್ಲ ನೋಡಿ, ಈ ಮನೆ ಜಾಯಿಂಟ್ ಇದೆ, ಇವ್ರ ಅಂಗಳ ಕಸ ಇಲ್ಲಿ ಹಾಕಿಲ್ಲ, ಅವ್ರ ಅಂಗಳ ಕಸ ಅಲ್ಲಿ ಹಾಕಿಲ್ಲ. ಇಂಡಿಯಾದಲ್ಲಿ ಅರ್ಧ ಜಗಳ ಅದರಿಂದನೇ ಅದೇ ಮೇನ್, ಇಂಡಿಯಾದಲ್ಲಿ ಜಗಳ ಆಗೋದು ಅದೇ ಕರೆಕ್ಟ್, ಮೇನ್ ರೀತಿನೇ ಅದೇ. ಆಮೇಲೆ ಸರ್, ಎಲ್ಲ ಮನೆಗೂ ಒಂದೊಂದು ಗ್ಯಾರೇಜ್ ಇಟ್ಕೊಂಡಿರ್ತಾರಲ್ಲ ಸರ್. ಇಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ತುಂಬ ಕಡಿಮೆ ರೀ, ಟ್ರೈನ್ ಜಾಸ್ತಿ ಇರುತ್ತೆ. ಬಟ್ ಈ ಸಿಟಿಯಲ್ಲಿ ಟ್ರೈನ್ ಇದೆ. ಈಗ ನೀವು ಟೋಕಿಯೋ ಹೋಗ್ಬಿಟ್ರೆ ಅಮೇಜ್ ಆಗ್ಬಿಡ್ತೀರ ಕಿರಣ್, ಅಲ್ಲಿ ಮೆಟ್ರೋ ಸಿಸ್ಟಮ್ ನೋಡಿದ್ರೆ. ಹೌದಾ? ಅದು ಹೆಂಗಿದೆ ಅಂದರೆ, ನೀವು ವಿಡಿಯೋ ಮಾಡಿ ತೋರಿಸ್ತೀನಿ, ವಿಡಿಯೋದಲ್ಲಿ ಮಾಡ್ತೀನಿ ಅಂದರೆ ಅದು ನಿಮಗೆ ಗೊತ್ತಾಗಲ್ಲ. ಅದು ಅಂದರೆ ವ್ಯೂವರ್ಸ್ಗೆ ಅರ್ಥ ಆಗಲ್ಲ. ಬಟ್ ಅನುಭವಿಸ್ಬೇಕು. ನೀವು ಅನುಭವಿಸಿದ್ರೆ, ನೀವು ಒಂದು ಸ್ಟೇಷನ್ ಇರುತ್ತೆ, ಒಂದು ಲೈನ್ ಇರುತ್ತೆ, ಮತ್ತೆ ಪಾತಾಳದಲ್ಲಿ ಹೋಗ್ಬೇಕು, ಅಲ್ಲಿ ಮತ್ತೊಂದು ಲೈನ್ ಬರುತ್ತೆ, ಮತ್ತೆ ಪಾತಾಳದಲ್ಲಿ ಹೋಗಿ, ಎಷ್ಟೊಂದು ಜಂಕ್ಷನ್ ಗೊತ್ತದು. ನಾನೇ ಸುಸ್ತಾಗ್ಬಿಟ್ಟೆ. ಇದು ಆ ಲೆವೆಲ್ಗಿದೆಯಾ? ಟೋಕಿಯೋ ಸೆಂಟ್ರಲ್ ಸ್ಟೇಷನ್ ಸಾಕು ದೊಡ್ಡದಾಗಿದೆ. ಟೋಕಿಯೋ ಸೆಂಟ್ರಲ್ ಸ್ಟೇಷನ್ ಹೋಗಿ, ಅದಕ್ಕೆ ಜನ ಅಷ್ಟು ಬರ್ತಾರ ಸರ್. ಬಂದರೆ ಟೋಕಿಯೋ 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 ಅಂತಿರ್ತಾರಲ್ಲ. ಅಂದರೆ ಈಗ ಇಂಡಿಯಾದಿಂದ ಯಾರು ಫಸ್ಟ್ ಟೈಮ್ ಫಾರಿನ್ಗೆ ಹೋಗ್ತಾರಲ್ಲ, ಅವ್ರು ಜಪಾನ್ಗೆ ಟೋಕಿಯೋ ಬಂದ ತಕ್ಷಣ ಏನಪ್ಪ ಇದು ಸ್ವರ್ಗ ಅಂದ್ಬಿಡ್ತಾರೆ. ಅದೇ ಅವರು ಹಾಂಗ್ಕಾಂಗ್, ಶೆಂಜನ್ಗೆ, ಚೈನಾ ನೋಡಿದ್ರೆ, ನೋಡಿದ್ರೆ ಅದು ಟೋಕಿಯೋ ಸ್ವಲ್ಪ ಡೌನ್ ಆಗಿದೆ. ಇದು ನಂದು ಪರ್ಸನಲ್ ಅನುಭವ ಸರ್. ಈಗ ಕಂಪೇರ್ ಟು ಚೈನಾ ಕಂಪೇರ್ ಮಾಡಿದ್ರೆ ನಮಗೆ ಟೋಕಿಯೋ ಯಾವ ಲೆವೆಲ್ಗೆ ಅನ್ನಿಸ್ಬೋದು ಸಿಟಿ? ಅಂದರೆ ಇದು ಒಂದು 50 ವರ್ಷದ ಹಿಂದೆ ಟೋಕಿಯೋ ವರ್ಲ್ಡ್ನೇ ನಂಬರ್ 1 ಇತ್ತು, ಅಡ್ವಾನ್ಸ್ ಆಗಿ. ಓಕೆ. ಈ ಒಂದು ಹಳೆ ಪಿಕ್ಚರ್ ಇದೆ ನೋಡಿ, ಸಾಯೋನಾರ ಅಂತ ಒಂದು ಹಳೆಯದು ಬಾಲಿವುಡ್. ಅದು ಯಾವ 1970 ಅಲ್ಲಿ ತೆಗೆದಿದ್ದದು ಆ ಮೂವಿ. ಆ ಹಾಡು ನೋಡಿ ನೀವು ಆಶ್ಚರ್ಯ ಆಗ್ಬಿಡ್ತೀರಾ, ಯಾವ ಲೆವೆಲ್ ಇದೆ ಗೊತ್ತಾ. ಟೋಕಿಯೋ 1970 ಸ್ಪೆಷಲ್ ಅದು ಏನದು, ಲವ್ ಇನ್ ಟೋಕಿಯೋ ಆ ಮೂವಿ ಹೆಸರು, ಒಂದು ಬಾಲಿವುಡ್ ಮೂವಿ ಹೆಸರು ಲವ್ ಇನ್ ಟೋಕಿಯೋ. ಆವಾಗಲೇ ಆ ಥರ ಇತ್ತು, ಆ ಥರ ಇದೆ. ಅದನ್ನು ಇವಾಗ ನಮ್ಮ ಬೆಂಗಳೂರು ಆ ಲೆವೆಲ್ಗಿಲ್ಲ. ಅಂದರೆ 70 ವರ್ಷದ ಹಿಂದೆನೇ ಅವರು ಮುಂದೆ ಇದ್ರು ಅನ್ನೋ ಲೆಕ್ಕಕ್ಕೆ ಹೇಳ್ತಾ ಇದ್ದಾರೆ. ಅಂದರೆ ಇವತ್ತೇ ಕಂಪೇರ್ ಮಾಡ್ಕೊಂಡ್ರೆ ನಾವು ಬೆಂಗಳೂರು ಲೆವೆಲಲ್ಲಿ ಒಂದು 80 ವರ್ಷ ಹಿಂದೆ ಇದ್ದೀವಿ. ಈಗ ನೋಡಿ ಈ ಕಾರ್ಗಳು ನೋಡಿ, ಒಂದನ್ನು ನಿಮಗೆ ಫಾರಿನ್ ಕಾರ್ ಕಾಣಬೇಕು,
ಅಂದರೆ ನಾನ್ ಜಪನೀಸ್ ಬ್ರ್ಯಾಂಡ್. ಎಲ್ಲ ಜಪಾನೀಸ್ ಬ್ರ್ಯಾಂಡ್. ಇವ್ರಿಗೆ ಅವ್ರ ಬ್ರ್ಯಾಂಡು, ಅವ್ರ ಜನ, ಅವ್ರ ಮೇಲೆ ನಂಬಿಕೆ, ಬೇರೆಯವ್ರ ಮೇಲೆ ನಂಬಿಕೆ ಇಲ್ಲ ಅವ್ರಿಗೆ, ಆ ಥರ ಇವರು. ಸೊ ಲೋಕಲ್ ಇದನ್ನು ಸಪೋರ್ಟ್ ಮಾಡಿಕೊಂಡು ಲೋಕಲ್ನೇ ಪರ್ಚೇಸ್ ಮಾಡೋದು ಆ ಥರ ಅಲ್ಲ. ಮತ್ತು ಇಂಡಿಯನ್ಸ್ ಅಂದರೆ ತುಂಬ ಇಷ್ಟ ಇವ್ರಿಗೆ. ಇಂಡಿಯನ್ಸ್ ಅಂದರೆ ತುಂಬ ಇಷ್ಟ. ಆಮೇಲೆ ನಾನು ಮೊನ್ನೆ ಒಂದು ಮೌಂಟ್ ಫೂಜಿ ಹೋಗಿದ್ದೆ ನಾನು. ನಮ್ಮ ಒಬ್ಬರು ನಮ್ಮ ಕನ್ನಡಿಗರು ಸಿಕ್ಕಿದ್ರು ನನ್ನ ಜೊತೆಗೆ, ಚಿಕ್ಕ ಹುಡುಗ. ಅವ್ರು ಹೇಳಿದ್ದು ನನಗೆ, ಅದು ಜಪಾನು ಮತ್ತು ಇಂಡಿಯಾ ಮೊನ್ನೆ ಮೋದಿನ ಬಂದು ಹೋದಾಗೆ ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರಂತೆ. ಓಕೆ. ಜಪಾನ್ಗೆ ರಿಸೋರ್ಸಸ್ ಬೇಕಾಗಿದೆ, ಓಕೆ, ಮ್ಯಾನ್ ಪವರ್ ಬೇಕಾಗಿದೆ, ಅಂದರೆ ಸ್ಕಿಲ್ಡ್ ಲೇಬರ್ಸ್ ಅಂತ ಹೇಳ್ತಾರಲ್ಲ ನಾನು. ಈಗ ಯಾರೋ ಒಬ್ಬರು ಟೆಕ್ನಿಷಿಯನ್ಸು, ಈಗ ಡಿಪ್ಲೊಮಾ ಆಗಿರುತ್ತೆ, ITI ಆಗಿರುತ್ತೆ, ಆಮೇಲೆ NTTF ಅಂತ ಒಂದಿರುತ್ತೆ, ಅವ್ರಿಗೆ ತುಂಬ ವ್ಯಾಲ್ಯೂ ಇದೆ ಇಲ್ಲಿ. ಅಂದರೆ ಜಾಬ್ ಓಪನಿಂಗ್ಸ್ ತುಂಬ ಇದೆ. ಅದು ಹೆಂಗಂದರೆ ಅವರು ಡೈರೆಕ್ಟಾಗಿ ಬಂದು ಅಪ್ಲೈ ಮಾಡ್ತಾರೆ, ಆ ಥರ ಅಲ್ಲ. ಅದು ಗೌರ್ಮೆಂಟಲ್ಲಿ ಏನೋ ಸ್ಕೀಮ್ ಇದೆ, ಆ ಸ್ಕೀಮ್ ಮುಖಾಂತರ ಬರಬೇಕು. ಅದು ಏಜೆಂಟ್ ಎಲ್ಲ ಇದ್ದಾರೆ, ಆ ಥರ ಬರಬೇಕಂತೆ. ಅಂದರೆ ಅಲ್ಲೇ ಫಿಲ್ಟರ್ ಆಗಿ ಅಲ್ಲೇ ಎಲ್ಲ ಮಾತುಕತೆ ಮಾಡಿ ಇಂಟ್ರಿ ಎಲ್ಲ ಒಂದು ರೌಂಡ್ ಮುಗಿಸಿ ಅದಾದ್ಮೇಲೆ ಇಲ್ಲಿಗೆ ಬರ್ತಾರೆ. ಇಲ್ಲಿಗೆ ಬರ್ತಾರೆ. ಆ ಥರ ಏನೋ ಇದೆ ಅದು. ಅದೆಲ್ಲೋ ಒಂದು ದೇವಸ್ಥಾನ, ಚಿಕ್ಕ ಗಲ್ಲಿದೆ ದೇವಸ್ಥಾನದು. ಆ ದೇವಸ್ಥಾನ ತೋರಿಸ್ಬೇಕು ನಿಮಗೆ ಇತ್ತು. ಆದರೂ ಏನು ಸರ್ ಇಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ ನೋಡಿ ಸರ್, ನೆಮ್ಮದಿ ನೋಡಿ ಸರ್. ಆಮೇಲೆ ಅಬ್ಸರ್ವ್ ಮಾಡಿ ನೋಡಿ, ಯಾರು ಜನಗಳೇ ಹೊರಗಡೆ ಸಿಗಲ್ಲ. ನಮ್ಮಲ್ಲಾದ್ರೆ ಎಷ್ಟು ಜನ ಓಡಾಡ್ತಾ ಇರ್ತಾರೆ. ಇಲ್ಲ ರೀ, ನೀವು ಅಂದರೆ ಇಂಡಿಯಾ ಅಂತ ತಕ್ಷಣ ಬ್ಯಾಂಗ್ಳೂರ್ ಕಂಪೇರ್ ಮಾಡಿಬಿಡ್ತೀರಾ. ನಿಮ್ಮ ಊರಲ್ಲಿ ಹೋಗಿ ನಿಮ್ಮ ಪೇರೆಂಟ್ಸ್ ಇರೋ ಜಾಗ ನೋಡಿ, ಅವರೇ ಇರ್ತಾರೆ. ಈಗ ನಮ್ಮೂರಲ್ಲಿ ನಮ್ಮದು ಧಾರವಾಡ ಅಲ್ಲ, ನಮ್ಮ ಯಾರು ಇರ್ತಾರೆ ನಮ್ಮ ಪೇರೆಂಟ್ಸ್. ಬಟ್ ಅಟ್ಲೀಸ್ಟ್ ಓಡಾಡ್ತಾ ಇರ್ತಾರಲ್ವಾ ಸರ್. ಬನ್ನಿ ಬಂತಾ ದೇವಸ್ಥಾನ ಮುಂದೆ ಇದೆ. ನಮ್ಮಲ್ಲಿ ಓಡಾಡ್ತಾ ಇರ್ತಾರೆ, ಇಲ್ಲೇನು ಓಡಾಟ ಇಲ್ಲ, ಏನಿಲ್ಲ ನೋಡಿ. ಒಬ್ರು ಓಡ್ತಿದ್ದಾರೆ ನೋಡಿ. ಅದೇ ನನಗೆ ಅಂತಾನೆ ಬಂದರು ಅನ್ಸುತ್ತೆ. ನಾನು ಕ್ವಶನ್ ಕೇಳಿದ್ನಲ್ಲ ಅದಕ್ಕೆ. ಸ್ವಲ್ಪ ಡಾರ್ಕ್ ಆಯಿತು. ನಮ್ಮ ಟಾಟಾ ವಾಚಲ್ಲಿ 7:15 ಆಯಿತು ನೋಡಿ. ಹೆಮ್ಮೆಯಿಂದ ಇದೊಂದು ನಾನು ಪ್ರತಿಯೊಂದು ವಿಡಿಯೋಲಿ ತೋರಿಸ್ತೀನಿ. ಎಷ್ಟು ವರ್ಷ ಆಯ್ತು ಸರ್ ತಗೊಂಡು? ನಮ್ಮದು ತೊಗೊಂಡಿದ್ದು ಒಂದು 10 ವರ್ಷ ಮೇಲೆ ಆಯಿತು. 10 ವರ್ಷ ಹಿಂದೆ ಇದಕ್ಕೆ ಒರಿಜಿನಲ್ ಪ್ರೈಸ್ 8,000 ಅಂತೆ. ಅದೇನೋ ಡಿಸ್ಕೌಂಟ್ ಸೇಲು 50% ಡಿಸ್ಕೌಂಟ್ ಇದ್ದು ನನಗೆ 4,000 ಸಿಕ್ಕಿದೆ. ಅದರಲ್ಲಿ ಏನೋ ಒಂಥರ ಖುಷಿ ಅಲ್ವಾ. ನಾನು ಚೈನಾ ಬಂದಾಗಲೂ ಹೇಳಿದ್ರಿ ನೀವು, ಏನಂತ ಹೇಳಿದ್ರಿ ಹೇಳಿ? ನನ್ನ ಹತ್ರ ಟಾಟಾ ವಾಚ್ ಇದೆ. ಹೆಮ್ಮೆ ರೀ ಇದು. ಅಂದರೆ ನಮ್ಮ ಪ್ರಾಡಕ್ಟ್ಸ್ನ ನಾವು ಬ್ರ್ಯಾಂಡಿಂಗ್ ಮಾಡಬೇಕು. ಹೌದು. ಅದು ಬಿಟ್ಟುಕೊಟ್ಟು ನಾನು, ಅದು ನಮ್ಮ ಒಬ್ರು ಲೀಡ್ರ್ ಇದ್ದಾರೆ, ಹೆಸರು ಹೇಳಲ್ಲ. ಅವ್ರು ಶಾಲೆ ಯಾವ್ದು ಹಾಕ್ತಾರೆ ಗೊತ್ತಾ? ಅದು ಬರ್ಬೆರಿ ಅಂತ ಒಂದು ಕಂಪ್ನಿ ಇದೆ. ನಮ್ಮ ಮೊನ್ನೆ ನೋಡ್ತು ಹುರ್ಕೊಂಡ್ಬಿಡ್ತು ನನಗೆ. ಅಲ್ಲ, ನಮ್ಮ ಕರ್ನಾಟಕದ ಎಷ್ಟೊಂದಿದೆಲ್ಲ ರಾಮರಾಜ್ ಅಂತಿದೆ, ಎಷ್ಟೊಂದಿದೆ ನಮ್ಮದು ಲೋಕಲ್ ಬ್ರ್ಯಾಂಡ್ಸ್ ಇದೆ. ಅದೆಲ್ಲ ಹಾಕೊಳ್ಬಿಟ್ಟು ಯಾಕಪ್ಪ ಇವ್ರಿಗೆ, ಯಾಕಪ್ಪ ರೇಬನ್ಗೆ ಹೋಗಲ್ಲ ಹಾಕೊಂತೀರಾ ನೀವು ಲೀಡರ್ಗಳು? ನೀವು ಯಾಕೆ ರೇಬನ್ಗೆ ಹೋಗಲ್ಲ ಹಾಕ್ತೀರಾ? ನೀವು ಯಾಕೆ ರೋಲೆಕ್ಸ್ ವಾಚ್ ಹಾಕೊಂತೀರಾ? ನಮ್ದು ಹಾಕೊಳಕ್ಕೆ ಏನಾಗಿದೆ ನಿಮಗೆ? ನಮ್ದು ಅಟ್ಲೀಸ್ಟ್ ನಮ್ಮವ್ರು ನಮಗೆ ನೋಡಿ, ಅದು ಹೋಲ್ಬಿಡಿ ಸಾಯ್ಲಿ ಅವರು. ಒಂದು ಆ ಕತೆ ಮುಗಿಯಲ್ಲ, ಅವ್ರಿಗೆ ಹೇಳಿದ್ರು ಅರ್ಥ ಆಗಲ್ಲ. ಏನು ಚೆನ್ನಾಗಿದೆ ಅಲ್ಲ ನೋಡಿ. ಅಂದರೆ ಒಂದಕ್ಕೊಂದು ನಮಸ್ಕಾರ ಮಾಡ್ಕೊಂಡು ಇಲ್ಲೇ ಸ್ನೇಹ ಸೌದಾರ್ಯತೆಯಿಂದ ಇರಬೇಕು ಅಂತ ನಗಾಡಬೇಕು ಯಾವಾಗಲೂ. ಇದು ಒಂದು ತುಂಬ ಇಷ್ಟ ಆಯ್ತು ಕಿರಣ್. ಇದು ಈ ದೇವಸ್ಥಾನ ತುಂಬ ಚೆನ್ನಾಗಿದೆ. ನೀವು ಒಳಗಡೆ ಬಂದರೆ ಸುಸ್ತಾಗ್ಬಿಡ್ತೀರಾ. ಸಖತ್ತಾಗಿದೆ ಸರ್ ದೇವಸ್ಥಾನ. ಬನ್ನಿ ಒಳಗಡೆ ಬನ್ನಿ, ಸುಸ್ತಾಗ್ಬಿಡ್ತೀರಾ. ಹೌದಾ? ಏನು ಚೆನ್ನಾಗಿದೆ ಸರ್ ದೇವಸ್ಥಾನ. ನೋಡಿ ಏನಿದು? ಏನು ಸರ್ ಇದು? ಸ್ಮಶಾನನಾ? ಇದೇನು ಸರ್ ದೇವಸ್ಥಾನ ಅಂತ ಕರ್ಕೊಂಡ್ಬಂದ್ರಿ? ಇಲ್ಲಿ ವಿಚಿತ್ರ ಈ ಊರಲ್ಲಿ. ಹೌದಾ? ಇದೆಲ್ಲ ಸ್ಮಶಾನನಾ? ಇಲ್ಲಿ ನೋಡಿ, ಈ ಪಕ್ಕದಲ್ಲಿ ನೋಡಿ ಎಷ್ಟು ಕ್ಲೀನ್ ಆಗಿದೆ. ಇದೇನು ಸರ್ ಇದು? ಒಳ್ಳೆ ವೀರ್ಗಲ್ಗಳಿದ್ದಂಗೆ ಐತೆ. ಎಲ್ಲ ವೀರ್ಗಲ್ಗಳೇ ಅನ್ಕೊಂಡ್ಬಿಡಿ ಅಲ್ವಾ? ಅದಕ್ಕೆ ಕಂಟ್ರಿ ಹಿಂಗಾಗಿದೆ, ಎಷ್ಟು ಹೈಟೆಕ್ ಇದೆ. ಎಲ್ಲರೂ ಕಾಂಟ್ರಿಬ್ಯೂಟ್ ಮಾಡಿರೋರೆ. ಇದೇನು ಸರ್ ಇದು? ಇದೇನಿದು? ಮೂರ್ತಿ. ವಾ, ಅಂದರೆ ಮೂರ್ತಿ ಅಂದರೆ ಇದು ಒಂಥರ ಬುದ್ಧ ಡಿಫ್ರೆಂಟ್ ಇದರಲ್ಲಿ. ಏನೇನೋ ಇದೆ ಇದರಲ್ಲಿ ಅಲ್ಲ. ಸಖತ್ತಾಗಿದೆ ಸರ್. ಆದ್ರೂ ನನಗೆ ಈ ಊರಲ್ಲಿ ನೋಡಿ ಎಲ್ಲ ಬುದ್ಧ ಇದೆ. ಇದು ಯಾರು ಗೊತ್ತಾ? ಮೋಸ್ಟ್ಲಿ ಬೋಧಿ ಮಹಾರಾಜ ಇರಬೇಕು ಇವರು. ಬೋಧಿ ಮಹಾರಾಜ ಗಡ್ಡ ಎಲ್ಲ ಇದೆ. ಹೌದು. ಬಟ್ ಚೈನಾದಲ್ಲಿ ಇದೆ, ಬಟ್ ಜಪಾನ್ಗೂ ಅಷ್ಟು ಗೊತ್ತಿಲ್ಲ ನನಗೆ. ಚೈನಲ್ಲಿ ಮಾತ್ರ ತುಂಬ ಬೋಧಿ ಏನದು ಇರಬೇಕು ಸರ್. ಇದು ಹೇಳೋಕ್ಕಾಗಲ್ಲ, ಯಾಕಂದರೆ ಗಡ್ಡ ಇದೆ ನೋಡಿ. ಇಲ್ಲಿಯವ್ರಿಗೆ ಯಾರಿಗೂ ಗಡ್ಡ ಬರಲ್ವಲ್ಲ ಅಷ್ಟು. ನೋಡಿ ಸ್ಲೀಪಿಂಗ್ ಬುದ್ಧ ಇದೆ ನೋಡಿ ಹೆಂಗಿದೆ ಸ್ಮಶಾನ. ನೋಡಿ ಎಷ್ಟು ಸ್ಮಶಾನ ನೋಡಿ ಎಷ್ಟು ಕ್ಲೀನ್ ಆಗಿದೆ. ಬಟ್ ಇಷ್ಟು ಪಕ್ಕ ಹಾಕಿರ್ತಾರೆ ಸರ್. ಆರ್ಗನೈಸ್ಡ್ ಆಗಿ ಹಾಕಿರ್ತಾರೆ ಅನ್ಸುತ್ತೆ. ಅದೇ ಅರ್ಥ ಆಗ್ತಲ್ಲ. ಫ್ಯಾಮಿಲಿ ಇನ್ನೊಂದು ವಿಚಿತ್ರ ಅಂದರೆ ಈ ಊರಲ್ಲಿ ಸ್ಮಶಾನಗಳು ಜಾಸ್ತಿ ಇದೆ. ನಾನು ನೋಡ್ರಿ ಇವ್ರದ್ದು ಲೈಫ್ ಎಕ್ಸ್ಪೆನ್ಸಿವ್ ಜಾಸ್ತಿ ಇರುತ್ತೆ. ಆಮೇಲೆ ಏನಂತಾರೆ ಅದಕ್ಕೆ ಲೈಫ್
ಎಕ್ಸ್ಪ್ಯಾಂಟಿಸಿ ಕಚ್ಚ ಎಲ್ಲ ಕಮೆಂಟಲ್ಲಿ ಅಂದರೆ ಇವ್ರ ಆಯುಷ್ಯ ಜಾಸ್ತಿ ಅಂತೆ. ಹೌದಾ? ಜಾಸ್ತಿ ದಿನ ಬದುಕ್ತಾರೆ, ಜಾಸ್ತಿ ವರ್ಷ ಬದುಕ್ತಾರೆ. ಬಟ್ ಏನೋ ಜನಸಂಖ್ಯೆಗಿಂತ ಸ್ಮಶಾನ ಜಾಸ್ತಿ ಇದೆ ಇಲ್ಲಿ. ನಾನು ನಮ್ಮ ಕೊಲ್ಲಿಗೆ ಕೇಳಿದೆ, ಅಲ್ಲ ನೀವು ನೋಡ್ರೆ ಒಬ್ರೊಬ್ರು ಸೆಂಚುರಿ ಹೊಡಿತೀರಾ, ಮತ್ತು ಏನು ಸೆಂಚುರಿಗಿಂತ ಜಾಸ್ತಿ ಡಬಲ್ ಸೆಂಚುರಿ ಸ್ಮಶಾನ ಹೊಡೆದ್ಬಿಟ್ಟಿರಲ್ಲ ನೀವು ಅಂತ. ಏನು ಹೇಳಿದ್ರು ಅದಕ್ಕೆ? ಅವ್ರು ನಗಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ನೋಡಿ, ಇದು ಎಲ್ಲ ದೇವಸ್ಥಾನ ಡೋರ್ ಕ್ಲೋಸ್ ಮಾಡಿರ್ತಾರೆ. ಈ ಕಡೆ ಹಿಂದ್ಗಡೆ ಹೊಡೆ ಬನ್ನಿ. ಬಟ್ ಟೈಮ್ ಆಯ್ತು ಕರೆ, ಡಾರ್ಕ್ ಆಯ್ತು ಪಾಪ ಅವ್ರಿಗೆ ವ್ಯೂವರ್ಸ್ಗೆ. ನೀವು ನೀವು ಒಂದು ಕೆಲಸ ಮಾಡಿ, ನಾಳೆ ಡೇ ಟೈಮಲ್ಲಿ ಬಂದು ತೋರಿಸಿ. ಕಾಣಿಸ್ತಿದೆ ಡೇ ಟೈಮಲ್ಲಿ ಬಂದು ತೋರಿಸಿ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ದೇವಸ್ಥಾನ ಸುತ್ತಮುತ್ತ ಎಲ್ಲ ಬರೀ ನೋಡಿ, ಇಲ್ಲಿ ಮತ್ತೆ ಡಸ್ಟ್ಬಿನ್ಸ್ ಸಪ್ರೇಟ್. ಸ್ಮಶಾನ ಕೂಡ ಅದ್ರ ಕೂಡ ಡಸ್ಟ್ಬಿನ್ ಸಪ್ರೇಟ್ ಮಾಡಬೇಕು. ರೆಡ್ ಗ್ರೀನು ಎಲ್ಲ. ಸ್ಮಶಾನ ಕೂಡ ಅಲ್ಲಿ ಚೆನ್ನಾಗಿದೆ ಸರ್. ಇದೊಂಥರ ಡಿಫ್ರೆಂಟ್ ಆಗಿದೆ ನೋಡಿ. ಎಷ್ಟು ನೋಡಿ ಸ್ಮಶಾನ ಇಲ್ಲಿ. ಅದೇ 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 ಇರೋಬ್ರು ಜನಸಂಖ್ಯೆ ಎಲ್ಲ ಇಲ್ಲಿದಾರ ಅನ್ಬಿಡುತ್ತೆ ನನಗೆ. ಅಂದರೆ ಇಡೀ ಊರ್ದೆಲ್ಲ ಇಲ್ಲೇ ಹಾಕಿದ್ದಾರೆ ಅನ್ಸುತ್ತೆ. ಬಟ್ ಎಲ್ಲ ನೋಡಿ ಸರ್, ಪೂಜೆ ಮಾಡಿ ಹೋಗಿದ್ದಾರೆ ಬಂದು ಅವಾಗ ಎಣ್ಣೆ ಇಟ್ಟಿದ್ದಾರೆ, ದೀಪಗಳು ಇಟ್ಟಿದ್ದಾರೆ. ಎಣ್ಣೆ ಅಲ್ಲ ರೀ, ಅದು ವೈನಾ? ಸಾಕೆ ದೀಪ, ಎಣ್ಣೆ ದೀಪ ಇಟ್ಟ ಹೋಗಿದ್ದಾರೆ. ನಮ್ಮ ಕಡೆ ತಿಥಿಲಿ ಹಾಕ್ತಾರಲ್ಲ ಸರ್, ಆ ಥರ ಗೊತ್ತಲ್ವಾ? ತಿಥಿಗೆ ಇಡ್ತಾರೆ. ಹೌದಾ? ಚೈನಾದಲ್ಲಿ ಇಡ್ತಾರೆ. ಬಟ್ ಚೈನೀಸ್ ಇವ್ರದ್ದು ಕಲ್ಚರ್ ಸ್ವಲ್ಪ ಸಿಮಿಲರ್ ಅನಿಸ್ತಾ ಇದೆ ನನಗೆ. ಇದು ನೋಡಿ, ಯಾರು ಶ್ರೀಮಂತರು ಇರಬೇಕು, ಅದು ಫುಲ್ ಗ್ರ್ಯಾಂಡೆಲ್ಲ ಆಗಿಬಿಟ್ಟಿದ್ದಾರೆ ಅಲ್ವಾ? ಇಲ್ಲ ಸರ್, ಇದು ಒಬ್ಬೊಬ್ರದ್ದೇ ಅನ್ಸುತ್ತೆ ಸರ್. ನಿಮ್ಗೆ ಸುಸ್ತಾಗ್ಬಿಟ್ರಲ್ಲ ದೇವಸ್ಥಾನ? ಎಲ್ಲ ಡಿಫ್ರೆಂಟ್ ಇದೆ ಸರ್. ಇದೆಲ್ಲ ಕಲ್ಚರಲ್ ಶಾಕು. ನಮ್ಮದೀಗ ಸ್ಮಶಾನ ಅಂತಂದ್ರೆ ಸಪ್ರೇಟ್ ಇರುತ್ತೆ, ದೇವಸ್ಥಾನ ಅಂದರೆ ಸಪ್ರೇಟ್ ಇರುತ್ತೆ. ಎಲ್ಲ ನೀವು ಇರ್ತೀರಲ್ಲ ಇಲ್ಲಿ, ಈ ಸಿಟಿಯಲ್ಲಿ ಇರ್ತೀರಲ್ಲ ನೀವು, ಹಂಗೆ ಬೇರೆ ಬೇರೆ ಏರಿಯಾಗೆ ಹೋಗ್ರಿ, ಒಂದೊಂದು ಏರಿಯಾಗೆ ಒಂದೊಂದು ಸ್ಮಶಾನ ಇದೆ ಅಂತ ಇಲ್ಲಿ. ನಾನು ನಾಳೆ ನಿಮಗೆ ತೋರಿಸ್ತೀನಿ. ನಾನು ಇನ್ನೊಂದು ಕಡೆ, ಅದು ಮೇನ್ ರೋಡ್ ನಾವು ಕಾರಲ್ಲಿ ಬಂದ್ವಲ್ಲ, ಆ ಕಡೆ ಒಂದು ಸ್ಮಶಾನ ಇದೆ, ಚಿಕ್ಕದು ಪುಟಾಣಿ ಸ್ಮಶಾನ. ಏನು ಕ್ಲೀನ್ ಆಗಿದೆ ಗೊತ್ತಾ? ಸರ್ ಸ್ಮಶಾನ ಇಷ್ಟು ನೀಟಾಗಿ ಇಟ್ಕೊಂಡವ್ರಲ್ಲ ಸರ್ ಇವರು. ನೋಡಿ ಎಷ್ಟು ನೀಟ್ ಕ್ಲೀನ್ ಆಗಿದೆ. ಅದನ್ನು ನಾನು ಯೋಚನೆ ಮಾಡ್ತಾ ಇದ್ದೀನಿ. ಅಪ್ಪ ತಮಾಷೆನೇ ಅಲ್ಲ, ಬಟ್ ಸಗದಾಗಿದೆ ಸರ್ ಇದು. ಇಷ್ಟ ಆಯ್ತಾ? ಸಗದಾಗಿದೆ, ಖುಷಿ ಆಯಿತು ನೋಡಿ. ನೋಡಿ ಇದು ನೋಡಿ, ಇದು ಹೆಬ್ಬಾಗಿಲು. ಈ ಥರ ಇದ್ರೆ ಅವಾಗ ಬಂದು ನಮ್ಮ ಹಿರಿಕರನ್ನೆಲ್ಲ ನೋಡ್ಕೊಂಡು ಹೋಗ್ಬೇಕು ಅನ್ಸುತ್ತೆ. ಅಂದರೆ ಒಂದು ಐಡೆಂಟಿಟಿ ಇರುತ್ತೆ. ನೋಡಿ, ವೆಲ್ಕಮ್ ಟು ಜಪಾನ್, ಇಟಾಕೋ ಸ್ಮಶಾನದ ಹೆಬ್ಬಾಗಿಲು. ಒಂದಿನ ನಿಮಗೆ ಫ್ಲೈಯರ್ ಕಾಣಬೇಕು ಇಲ್ಲಿ, ಒಂದಿನ ಬ್ಯಾನರ್ಸ್ ಕಾಣಬೇಕು ನಿಮಗೆ. ಶ್ರದ್ಧಾಂಜಲಿ ಅಂತ ಹುಟ್ಟುಹಬ್ಬ. ಒಬ್ಬೊಂದು ಮೊಸಳಿ ನೋಡ್ಬೇಕು, ಒಂದು ಎಷ್ಟು ಖರಾಬಾಗಿರುತ್ತೆ. ಬೆಂಗಳೂರಲ್ಲಿ ಹಾಕಿರ್ತಾರೆ, ಅಣ್ಣನಿಗೆ ಸ್ವಾಗತ, ಹುಟ್ಟುಹಬ್ಬ ಶುಭಾಶಯಗಳು ಅಂತ ಒಬ್ರೊಬ್ರೊಬ್ರದ್ದು ಮತ್ತೆ ಎಲ್ಲ ಫೋಸ್ ಕೊಟ್ಟು ಫೋಟೋ ಹಾಕಿರ್ತಾರೆ. ದಯಾಳು, ಊರಿನ ಬಂದು ಇಲ್ಲದೆ ಇರೋ ಟೈಟಲ್ಗಳನ್ನೆಲ್ಲ ಕೊಟ್ಟಿರ್ತಾರೆ. ಮತ್ತೆ ಅವ್ನು ಸತ್ತೋಗಿರ್ತಾನೆ, ಅವನು ಫೋಟೋ ಹಾಕಿರ್ತಾರೆ. ಮತ್ತೆ ಒಂದು ಅವ್ರ ಕೆಳಗಡೆ ಹೊಲಸು ಮೊಸಳಿಗಳು ಅಸಹ್ಯ ಮಾಡಿರ್ತಾರೆ. ಎಂಥ ಬ್ಯೂಟಿಫುಲ್ ನಮ್ಮದು ಬೆಂಗಳೂರು ಗೊತ್ತಾ? ಯಾವ ಗಾರ್ಡನ್ ಸಿಟಿ ಅಂತ ಹೇಳಿದವರು ಅದನ್ನು ಡಸ್ಟ್ಬಿನ್ ಸಿಟಿ ಮಾಡ್ತಿದ್ದಾರೆ ಈಗ. ಅದೇ ದೊಡ್ಡವರೆಲ್ಲ ಬಂದು ಹೇಳ್ತಾರೆ, ಬ್ಯಾನರ್ ಹಾಕ್ಬಾರ್ದು, ಫ್ಲೆಕ್ಸ್ ಹಾಕ್ಬಾರ್ದು, ಫೈನ್ ಹಾಕ್ಸ್ಬಿಡ್ತೀವಿ ಅಂತ ಗಂಟೆ ಮಾಡ್ತವ್ರಲ್ಲಿ. ಏನು ಮಾಡಿಸ್ತಾ ಇಲ್ಲ. ಎಲ್ಲ ಸರ್, ಎಲ್ಲ ರಾಜಕಾರಣಿಗಳು ಬೇಕಾಗಿರೋದು ಪ್ರಚಾರನೇ. ಬಿಡಿ, ನಮ್ಮ ರಾಜಕಾರಣಿಗಳಿಗೆ ಅದನ್ನ ಮಾತಾಡಿದ್ರೆ ಹೊಡೆದ್ರು ಕೂಡ ಅವ್ರಿಗೆ ಬುದ್ಧಿ ಬರಲ್ಲ. ಅದ್ರ ಬಗ್ಗೆ ನಾವು ಮಾತಾಡಿದ್ರು ಅದ್ರ ಮುಗಿಯಲ್ಲ. ಅದು ಎಲ್ಲ ನೋಡ್ತಾ ಇದ್ರೆ ಬೇಜಾರಾಗುತ್ತೆ ಸರ್. ನಮ್ಮ ದೇಶ ಹಂಗಿಲ್ವಲ್ಲ ಅಂತ ಹೊಟ್ಟೆ ಉರಿಯುತ್ತೆ ನಮಗೆ. ಅದೇ ಅದು ಈಗ ನಾವು ಅಲ್ಲೇ ಇದ್ದು ನಾವು ಎಲ್ಲೂ ಹೊರಗಡೆಗೆ ಬರ್ದೇ ಇದ್ರೆ ಅಥವಾ ಈ ಪ್ರಪಂಚ ನೋಡದೇ ಇದ್ರೆ ನಮ್ಗೆ ಗೊತ್ತಾಗ್ತಿರ್ಲಿಲ್ಲ. ಅದು ಥರ ಬೆಂಗಳೂರು ಚಂದ ಅನ್ಕೊಂಡು ಸುಮ್ಮನೆ ಇದ್ಬಿಡ್ತೀವಿ. ನಾನು ಮುಂಚೆ ಬ್ಯಾಂಗ್ಳೂರಲ್ಲಿ ಜಾಬ್ ಮಾಡ್ತಾ ಇದ್ದಲ್ಲ, ಒಂದು 20 ವರ್ಷದ ಹಿಂಗಡೆ, ಆ KR ಪುರಂ ಬ್ರಿಡ್ಜ್ ನೋಡ್ಬಿಟ್ಟು ಏಷ್ಯಾದಲ್ಲಿ ನಂಬರ್ 1 ಅಂತ ಪ್ರಚಾರ ಮಾಡಿದ್ರದು. ನಾವಾಗಿ ಬಸ್ ಪಾಸ್ ಇರ್ತ ಮಾತ್ರ, ಅದು ರೆಡ್ ಕಲರ್ ಬಸ್ಸು. ಟಿನ್ ಫ್ಯಾಕ್ಟ್ರಿ ಗೊತ್ತಿಲ್ಲ ಅದು. ಇದು KR ಪುರಂಗೆ ನಾನು ಸ್ಪೆಷಲ್, ಅವಾಗೇ ಬ್ಲ್ಯಾಕ್ ಕಲರು ರೆಡ್ ಪುಷ್ಪಕ್ ಪಾಸ್ ಬರ್ತಾ ಇತ್ತು. ಅವಾಗ ಸ್ಯಾಲ್ರಿ ಕಡಿಮೆ ಇತ್ತು ನಂದು ಸ್ವಲ್ಪ, ಅದಕ್ಕೆ ಯಾಕಷ್ಟು ಪುಷ್ಪಕ್ ಪಾಸ್ ತೊಗೊಂಡ ಅಂತ ರೆಡ್ ಪಾಸ್ ತೊಗೊಂಡು ಸ್ಪೆಷಲ್ ನೋಡ್ಕೊಂಡು, ಏನು ಸಾಕಾಗಿದೆ ಇರ್ಬೋದು ಬಿಡಪ್ಪ ಅದು ಬ್ರಿಡ್ಜು ಅಂತ ಗೆಸ್ ಮಾಡಿದೆ. ಆಮೇಲೆ ಹಾಂಗ್ಕಾಂಗ್ ಬಂದು ನೋಡ್ತೇನಲ್ಲ, ನಿಮ್ಮ ಅಂತ ಸುಳ್ಳು ಹೇಳಿ ಅಭ್ಯಾಸ ಮಾಡ್ತೀವಲ್ಲ ಅಂತ. ಸರ್, ಇನ್ನೊಂದು ಡೌಟ್ ನನಗೆ. ಸೊ ಇವ್ರು ಹೆಂಗೆ ಸರ್ ಕೆಲಸದ ವಿಚಾರ ಅಂತ ಬಂದಾಗ ನಾವು ಎಷ್ಟೋ ನ್ಯೂಸ್ ಪೇಪರಲ್ಲೆಲ್ಲ ಓದಿದ್ದೀವಲ್ಲ, ನೀವು ಇಲ್ಲಿ ನೋಡ್ದಂಗೆ ಇವ್ರು ಹೆಂಗಿದ್ದಾರೆ? ಇವ್ರಿಗೆ ಕೆಲಸನೇ ಒಂಥರ ಚಟ, ಹಾಬಿ ಅಂತಲ್ಲ, ಅದು ವರ್ಕಾಲಿಕ್ ಅಂತ ಹೇಳ್ತಾರಲ್ಲ, ಆ ಥರನೂ ಅಲ್ಲ, ಅದಕ್ಕಿಂತ ಜಾಸ್ತಿ ಅಂತ ಹೇಳ್ತೀನಿ ನಾನು. ಆ ಥರ ಇವ್ರು ಹೆಂಗಂದ್ರೆ, ಈಗ ನಮ್ಮ ಊರಲ್ಲಿ ಹುಡುಗಿರು ಹೆಂಗೆ ಪ್ರೀತಿಯಿಂದ ನಾನು ಮಾಡ್ತೀನಿ ಅಂತ ಬ್ಲಡ್ಡಲ್ಲಿ ಬರದು ಲವ್ ಲೆಟರ್ ಕೊಡ್ತಾರೆ.
ಇವರು ಆ ಥರ ಅವರು ಹಾರ್ಟಿಂದ ಕೆಲಸ ಮಾಡ್ತಾರೆ. ಆಮೇಲೆ ಒಂದು ಒಂದು ಕಂಪ್ನಿಯಲ್ಲಿ ಅಥವಾ ಏನೋ ಒಂದರಲ್ಲಿ ಇವ್ರದ್ದು ಕೆಲಸ ಸರಿ ಆಗಿಲ್ಲ ಅಂತ ಅವನಿಗೆ ಅದು ಫೀಲಿಂಗ್ ಬಂದರೆ ಸುಸೈಡ್ ಮಾಡ್ಕೊತಾರಂತೆ. ಹೌದಾ? ಅದು ಕೇಳಿದೆ ನಾನು. ಅಯ್ಯೋ ಶಿವರೇ, ಏನು ಸರ್ ನಮ್ಮಲ್ಲಿ ಏನು ಜಿ ಕಂಪ್ನಿ ಅದು ಇನ್ನೊಂದು ಕಂಪ್ನಿ ಹೋಗೋ ಜಂಪ್ ಆದ್ರಷ್ಟು ಜಾಸ್ತಿ ಸಿಗುತ್ತೆ ಸಂಬಳ ಅನ್ಕೊಂತೀವಿ, ಈ ಥರನೂ ಇದೆಯಾ? ಆಮೇಲೆ ಮತ್ತೆ ನಾನು ಏನಕ್ಕೆ ಲೇಟಾಗಿ ಬರೋದು ಆಫೀಸಿಂದ ಮನೆಗೆ. ಹೌದಾ? ಮತ್ತೆ ಹೆಂಗೆ ಕುತ್ಕೊಂಡಿರ್ತಾರಂದ್ರೆ ಇವರು ಒಬ್ಬೊಬ್ಬ ಕೆಲವರು ರ್ಯಾಂಕ್ ಸ್ಟೂಡೆಂಟ್ಸ್ ಇರ್ತಾರಲ್ಲ ಮಂಡ್ಯದಲ್ಲಿ, ಯಾವತ್ತು ನೋಡ್ರು ಲೈಬ್ರರಿ ಕುತ್ಕೊಂಡ್ಬಿಟ್ಟಿರ್ತಾರಲ್ಲ, ಹಂಗೆ ಇವರು ಆಫೀಸಲ್ಲಿ ತಗೊಂಡು ಮಾಡ್ತಾನೆ ಇರ್ತಾರೆ ಕೆಲಸ. ಹೌದಾ? ಆಮೇಲೆ ಮಧ್ಯದಲ್ಲಿ ಹೋಗಿ ಅವ್ರ ಜೊತೆ ಮಾತಾಡಿ ಹರಟೆ ಹೊಡೆದ್ರೆ ಅವ್ರಿಗೆ ಇಷ್ಟಪಡಲ್ಲ. ನಿಮ್ಗೇನು ಬೇಕು ಅಷ್ಟೇ ಆನ್ಸರ್ ಮಾಡಿಬಿಡ್ತಾರೆ. ನಾನು ಏನಪ್ಪ ಇವರು ಅಂತ ನಾನು ಹೇಳಿದ್ರೆ, ಆಮೇಲೆ ನಮ್ಮ ಕೊಲೀಗ್ಸ್ ಹೇಳಿದ್ರು, ಒಬ್ಬರು ಇಂಡಿಯನ್ಸ್ ಇದ್ದಾರೆ, ಅವ್ರು ಹೇಳಿದ್ರೆ ಇಲ್ಲ ಶಶಿ ಅವ್ರಿಗೆಲ್ಲ ಇಷ್ಟ ಆಗಲ್ಲ, ಅಂದರೆ ಅವ್ರ ಕೆಲಸದ ಬಗ್ಗೆ ಅಷ್ಟೇ ಮಾತಾಡಬೇಕು, ಅದು ಬಿಟ್ಟು ಬೇರೆ ಬಗ್ಗೆ ಮಾತಾಡಿದ್ರೆ ಅವ್ರಿಗೆ ಇಷ್ಟ ಆಗಲ್ಲ, ಅದು ಮಾತಾಡಕ್ಕೆ ಹೋಗಬೇಡಿ ಅಂತ ಹೇಳಿದ್ರು. ನಮಗೆ ಚೈನಾದಲ್ಲಿ ರೂಢಿ ಅಲ್ರಿ, ಅಲ್ಲ ಚೈನೀಸ್ ಅವರು ಹಾರ್ಡ್ ವರ್ಕರು. ಬನ್ನಿ ಈ ಕಡೆ ಅಲ್ಲ, ಓದ್ಲ ಹೊಡಿ ಟೈಮಲ್ಲಿ ಓದ್ಲ ಹೊಡಿತಾರೆ ಚೈನಾ. ನೋಡಿ ಇದು ಬ್ರಿಡ್ಜ್ ಹೆಂಗಿದೆ, ಯಾವ ಕಾಲದ ಇರ್ಬೋದು ಇದು ಬ್ರಿಡ್ಜ್. ಇದೊಂದು ರೈಲ್ವೆ ಬ್ರಿಡ್ಜ್ ಇದು. ಓಕೆ. ಚಿಕ್ಕದಲ್ಲಿ ಮುಂದೆ ಹೋದರೆ ಇಟಾಕೋ ಸ್ಟೇಷನ್ ಅಂತ ಬರುತ್ತೆ. ಓಕೆ. ನೀವು ನಾಳೆ ಬಂದಾಗೆಲ್ಲ ವಿಡಿಯೋ ಮಾಡಿ, ಅಲ್ಲಿ ಒಂದು ಗಾರ್ಡನ್ ಇದೆ, ಅದು ವಿಡಿಯೋ ಮಾಡಿ, ಚೆನ್ನಾಗಿರುತ್ತೆ. ಓಕೆ. ಆಮೇಲೆ ಇದೇ ರೂಟ್ ಸ್ಟ್ರೇಟ್ ಹೋಗ್ಬಿಟ್ರೆ ಮುಂದೆ ಇನ್ನೂ ಚೆನ್ನಾಗಿದೆ, ಮನೆಗಳು ತುಂಬ ಚೆನ್ನಾಗಿದೆ. ಅಲ್ಲಿ ಒಂದು ದೇವಸ್ಥಾನ ಇದೆ, ಆ ದೇವಸ್ಥಾನ ಹಿಂದೆ ಬೆಟ್ಟ ಇದೆ, ಸ್ಮಶಾನ ಇದೆ. ಇಷ್ಟೊತ್ತು ನಾವು ಇದನ್ನ ಹಳ್ಳಿ ಅನ್ಕೊಂಡು ಮಾತಾಡ್ಕೊ ಬಂದ್ವಲ್ಲ ಸರ್, ಇದು ಯಾವ ಹಳ್ಳಿ ತರ ಕಾಣಿಸ್ತಾ ಇದೆ ಸರ್ ಈಗ ನೋಡಿ. ಇದು ಹೆಂಗಿದೆ ಪಾರ್ಕಿಂಗ್ ಲಾಟ್ ಇದು? ಅದೇ ಇದೇನು ಗೊತ್ತಾ ಪಾರ್ಕಿಂಗ್ ಲಾಟ್? ಅಲ್ಲಿ ಮೇಲೆ ಎಸ್ ಅಂತಿದೆ ನೋಡಿ, ಶಶಿ ಅಂತ ಹಾಕಿದ್ದಾರೆ. ಅದೊಂದು ಸೂಪರ್ ಮಾರ್ಕೆಟ್ ಇದು. ಆ ಸೂಪರ್ ಮಾರ್ಕೆಟ್ಗೆ ಇದೊಂದು ಪಾರ್ಕಿಂಗ್ ಲಾಟ್ ಇಲ್ಲಿ. ಇದು ಒಂದು ಪ್ಲಸ್ ಮುಂದೆ ಒಂದಿದೆ, ಬನ್ನಿ ತೋರಿಸ್ತೇನೆ ನಾನು. ಭಾರಿ ದೊಡ್ಡದಾಗೆ ಇದೆಯಲ್ಲ ಸರ್ ಸೂಪರ್ ಮಾರ್ಕೆಟು? ಸರ್ ಬರೀ ಗ್ರೌಂಡ್ ಫ್ಲೋರ್ ಅಷ್ಟೇ, ಮೇಲೆ ಬೇರೆ ಏನಿದೆ. ಮೇಲೆ ಪಾರ್ಕಿಂಗ್ ಇದೆ ಕರೆಕ್ಟ್. ಅದು ಮೇಲೆ ಟ್ಯೂಬ್ಲೈಟ್ ಕಾಣ್ತದಲ್ಲ, ಅದು ಪಾರ್ಕಿಂಗ್. ಅದು ನೋಡಿ, ಇದೊಂದು ಪಾರ್ಕಿಂಗು, ಅದೊಂದು ಪಾರ್ಕಿಂಗು, ಎರಡು ಪಾರ್ಕಿಂಗು. ಅಂದರೆ ಇದು ಸಿಟಿ ದೊಡ್ಡ ಸಿಟಿನೇ ಸರ್, ಆದರೆ ನಿಮಗೆ ಹ್ಯಾಪನಿಂಗ್ ಇಲ್ಲ ಅನ್ಸುತ್ತೆ ಅಷ್ಟೇ ಅಲ್ಲ? ಅಂದರೆ ಯಂಗ್ ಜನರೇಷನ್ಸ್ ಇಲ್ಲ ಈಗ, ಪಬ್ಬು ಗಿಬ್ಬು ಕಲ್ಚರು ಅವೆಲ್ಲ ಇಲ್ಲ ಅಲ್ವಾ? ಸಂಡೇ ಬಜಾರು, ಅದು ಬಜಾರು, ಚೋರ್ ಬಜಾರು ಅವೆಲ್ಲ ಸೀನ್ ಇಲ್ಲ, ಅವೆಲ್ಲ ಇಲ್ಲ. ಸೈಲೆಂಟ್ ಆಗಿ ಜೀವನ ಮಾಡಕ್ಕೆ ಶಾಂತಿಯುತವಾದಂಥ ಜಾಗ ಇಟಾಕೋ. ಆಮೇಲೆ ಇಲ್ಲಿ ಇದು ಇಲ್ಲ. ಆಮೇಲೆ ನೀವು ಕೆಲವೊಂದ್ಸಲ ನೀವು ಡೇ ಟೈಮಲ್ಲಿ ಸಂಡೇ ಬಂದರೆ ಸೂಪರ್ ಮಾರ್ಕೆಟ್ ಹೋಗಿ ನೋಡಿ, ಇವರೆಲ್ಲ ಹೋಗ್ತಾ ಇದಾರಲ್ಲ, ಇವ್ರು ಸ್ವಲ್ಪ ಹೆಂಗ್ ಅನ್ನಿಸ್ತಾ ಇದ್ದಾರೆ, ಇವ್ರಕಿನ್ನ ಹೆವಿ ಸೂಪರ್ ಸೀನಿಯರ್ ಸಿಟಿಸನ್ನು. ಅವ್ರ ಲೈಫ್ ಭಾರನೇ ಶಾಪಿಂಗ್ ಕಾರ್ಟ್ ಹಾಕೊಂಡು ಹಿಂಗೆ ಹೋಗ್ತಿರ್ತಾರೆ. ಒಂದು ವಿಡಿಯೋದಲ್ಲಿ ಮಾಡಿದ್ದೀನಿ ನೋಡಿ. ಓಕೆ. ಮುಂದೆ ಹಂಗೆ ಬನ್ನಿ, ಒಂದು ತೋರಿಸ್ಬಿಡ್ತೇನೆ ನಿಮಗೆ. ಓಕೆ. ಇದು ನೋಡಿ, ಇಲ್ಲೊಂದು ಪಾರ್ಕಿಂಗ್ ಇದೆ, ಮೇಲೊಂದು ಪಾರ್ಕಿಂಗ್ ಇದೆ. ಮೇಲ್ಗಡೆನೆ ಮೇಲಕ್ಕೆ ಹೋಗೋ ಪಾರ್ಕಿಂಗು. ಓಕೆ. ಇದು ಸೈಕಲ್ ಪಾರ್ಕಿಂಗಾ? ನೋಡಿ ಅಲ್ಲಿ ಎಸ್ ಅಂತಿದೆಯಲ್ಲ, ಅದು ಪಾರ್ಕಿಂಗ್. ಈ ಸೂಪರ್ ಮಾರ್ಕೆಟ್ ಅವ್ರ ಪಾರ್ಕಿಂಗ್ ಅದು. ನೋಡಿ ಎಷ್ಟು ಪಾರ್ಕಿಂಗ್ ಮಾಡಿಸ್ಬಿಟ್ಟಿದೆ ನಾನು. ಒಂದು ಚಿಕ್ಕದೊಂದು ಸೂಪರ್ ಮಾರ್ಕೆಟ್ ಓಪನ್ ಮಾಡಿ ಮುಂದೆ ಒಂದು ಪಾರ್ಕಿಂಗ್ ಮಾಡಿಸಿದ್ದೀನಿ, ಅಲ್ಲಿ ಒಂದು ಪಾರ್ಕಿಂಗ್ ಮಾಡಿಸಿದ್ದೀನಿ. ಆಮೇಲೆ ಸೂಪರ್ ಮಾರ್ಕೆಟ್ ಒಂದು ಪಾರ್ಕಿಂಗ್ ಇದೆ. ಆಮೇಲೆ ಇಲ್ಲಿ ಚಿಕ್ಕದೊಂದು ಇದು ಕಾಣ್ತಾ ಇದೆಯಲ್ಲ, ಇಲ್ಲಿ ಇದು ತೋರಿಸಿ, ಇದು ಸರಾಯಿ ಅಂಗಡಿ. ಅಂದ್ರೆ ಸರಾಯಿ ಅಂಗಡಿ ಅಂದ್ರೆ ನಮ್ಮ ಥರ ಪ್ಯಾಕೆಟ್ ಗೇಟ್ ಸಿಗಲ್ಲ, ಆದರೆ ಇವ್ರದ್ದು ಸಾಕೆ, ಬಿಯರು, ವಿಸ್ಕಿ ಆ ಥರ ಇರುತ್ತೆ. ಇದು ಸೈಕಲ್ ಸ್ಟ್ಯಾಂಡ್ ಅನ್ಸುತ್ತೆ. ಇದು ಸೈಕಲ್ ಸ್ಟ್ಯಾಂಡ್, ಇಲ್ಲೇ ಪಾರ್ಕ್ ಮಾಡ್ಬೇಕು ಸೈಕಲ್, ಅಲ್ಲಿ ಪಾರ್ಕ್ ಮಾಡೋಂಗಿಲ್ಲ. ನಮ್ಮಲ್ಲಿ ಬಿಡು ಸೈಕಲ್ ತಾನೆ ಎಲ್ಲೋ ಇಲ್ಲಿ ಮೂಲೆಯಲ್ಲಿ ನಿಲ್ಸ್ಕೊಳ್ಳೋಣ. ಇವ್ರು ಹೆಂಗಂದ್ರೆ ನೀವು ಎಲ್ಲಿ ಬೇಕಲ್ಲಿ ಪಾರ್ಕ್ ಮಾಡಿ, ಯಾರು ಬೈಯಲ್ಲ ನಿಮಗೆ, ಅವ್ರು ಕಂಪ್ಲೇಂಟ್ ಮಾಡಿಬಿಡ್ತಾರೆ. ಬಟ್ ಇವ್ರು ಏನಂದರೆ, ಇವರು ರೂಲ್ಸ್ ಹೆಂಗಂದ್ರೆ, ಈ ಕಡೆ ಬನ್ನಿ, ರೂಲ್ಸ್ ಹೆಂಗಂದ್ರೆ ಇವರು ತಮ್ಮ ಹಾರ್ಟಿಂದ ಕೆಲಸ ಪಾಲಿಸ್ತಾರೆ, ರೂಲ್ಸ್ನು ಪಾಲಿಸ್ತಾರೆ. ಈಗ ಒಂದು ಇನ್ಸಿಡೆಂಟ್ ಹೇಳ್ತೀನಿ ನಾನು. ಮುಂಚೆ ನಾನು ಈ ಸಿಟಿ ಒಂದು ಅಪಾರ್ಟ್ಮೆಂಟ್ ಬರೋಕ್ಕಿಂತ ಮುಂಚೆ ಅದು ಟ್ರೈನ್ ಸ್ಟೇಷನ್ ಪಕ್ಕದಲ್ಲಿ ಒಂದು ನನಗೆ ಹೋಟೆಲ್ ಇಳಿಸಿದ್ರು ಟೆಂಪ್ರರಿ. ನಾನು ಕೆಳಗಡೆ ಅದು ಸ್ಟೇಷನ್ ಹತ್ರ ಬಂದು ನಿಂತ್ಕೊಂಡಿದ್ದೆ. ಸಾಯಂಕಾಲ ಒಂದು ಇದೇ ಟೈಮಲ್ಲಿ ಒಂದು ಹುಡುಗಿ ಬಂತು, ಇರ್ಬೋದು ಒಂದು 10th ಕ್ಲಾಸ್ ಇರ್ಬೋದು ಹುಡುಗಿ. ಟಕ್ಕ 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 ಅಂತ ಸ್ಕೂಲ್ ಹಾಕೊಂಡು ಬಂದು ಹೋಗ್ಬಿಡ್ತು. ಹಂಗೆ ಹೋಗ್ಬಿಟ್ಟು ಆಮೇಲೆ ಸ್ವಲ್ಪ ಒಂದು 10 ನಿಮಿಷ ಆದಮೇಲೆ ಅಪ್ಪ ಅಮ್ಮ ಕಾರಲ್ಲಿ ಬಂತು ಹುಡುಗಿ. ಬಂದು ಡೋರ್ ಢಕ್ ಅಂತ ಡೋರ್ ಓಪನ್ ಮಾಡಿ ಢಕ್ ಡೋರ್ ಹಾಕಿ ಅಲ್ಲಿ ಟಕ್ಕೊಂಡು ಬಂದು ದುಡ್ಡು ಹಾಕಿ ಹೋತದು. ಅಂದರೆ ಹಾನೆಸ್ಟಿ, ಅಷ್ಟು ಆನೆಸ್ಟಿ. ನನಗೆ ಆ ಟೈಮಲ್ಲಿ ವಿಡಿಯೋ ಮಾಡೋಕೆ ಏನು ಇದ್ದಂಗೆ ಇದಿಲ್ಲ, ಇಲ್ಲಾಂದ್ರೆ ಅದು ಕ್ಯಾಮ್ರಾ ಇಲ್ಲ ಮುಚ್ಚಿ ಮಾಡಿ ವಿಡಿಯೋ ಮಾಡ್ತಾ ಇದ್ದೆ ನಾನು. ಬಟ್ ಅಂದರೆ ಆ ಲೆವೆಲ್ಗೆ ಹಾನೆಸ್ಟಿ ಇಟ್ಕೊಂಡು ಮಾಡ್ತಿದ್ದಾರೆ. ಸರಿ ಕಿರಣ್, ಏನಂದ್ರೆ ಈಗ ಶಾಪಿಂಗ್ ಸೂಪರ್ ಮಾರ್ಕೆಟಲ್ಲಿ ಎಸ್ ಸರ್, ಏನೇನು ಪರ್ಚೇಸ್ ಮಾಡಿದ್ರಿ ಸರ್ ಮಾರ್ಕೆಟಲ್ಲಿ? ಮೊಟ್ಟೆ ಪರ್ಚೇಸ್ ಮಾಡಿದೆ. ಓಕೆ. ನನಗೆ ಗೊತ್ತಲ್ಲ ನಂದು ಮೊಟ್ಟೆ, ನಾನು ಮೊಟ್ಟೆ ಮನುಷ್ಯ ಅಂತ. ಆಮೇಲೆ ನಿಮಗೆ ಬ್ರೇಕ್ಫಾಸ್ಟಿಗೆ ಬ್ರೆಡ್, ಬೆಳಗ್ಗೆ ಬ್ರೆಡ್ 3 ಬ್ರೆಡ್ ಇದೆ. ಆಮೇಲೆ ಕಪ್ ನೂಡಲ್ಸ್ ಪರ್ಚೇಸ್ ಮಾಡೋಣ. ಎಸ್ ಸರ್.
ಇದು ತೊಗೊಳ್ಳೋಣ ಅಥವಾ ಇದು ತೊಗೊಳ್ಳೋಣ, ಚೆನ್ನಾಗಿದೆ ಇದು. ತಗೋಣ. ಖಾರ ಇರಲಿ ಸರ್ ಅಷ್ಟೇ. ಸ್ವಲ್ಪ ಖಾರ ಅಂತ ಹಾಕಿದ್ದಾರೆ ಅದು, Yes. ಬಟ್ ಈ ಥರ ಇದೆ. ಎಸ್ ಆ್ಯಂಡ್ ಒಂದು ರೌಂಡ್ ಹಂಗೆ ಮಾರ್ಕೆಟ್ ನೋಡ್ಬಿಡೋಣ ಅಲ್ಲ. ತೋರಿಸಿ. ನೋಡಿ ಮಾರ್ಕೆಟಲ್ಲಿ ಹೆಂಗಿರುತ್ತೆ ಅಂತ. ಆ್ಯಕ್ಚುಲಿ ಬಾಳೆಹಣ್ಣು ತೊಗೊಂಡ್ವಿ, 4 ಬಾಳೆಹಣ್ಣಿಗೆ 60 ರೂಪಾಯಿ ಆಗಿದೆ. 60 ರೂಪಾಯಿ ಬಾಳೆಹಣ್ಣು, ಆಮೇಲೆ ಗೆಣಸು ಅಂತ ತಗೊಂಡು. ಗೆಣಸು ತಗೊಂಡ್ರಿ ಅಲ್ಲ ಹಾಂ. ಸರ್? ಗೆಣಸನ್ನು ಕೂಡ ತಗೊಂಡ್ರು. ಗೆಣಸು ನಿಮ್ಗೆ ಇಷ್ಟನಾ ಸರ್ ಜಾಸ್ತಿ? ಅಂದರೆ ನಾನು ಪ್ರೋಟೀನ್ ಜಾಸ್ತಿ ತಿನ್ನೋದಲ್ಲ ಬೆಳಿಗ್ಗೆ, ನಾನು ಮೊಟ್ಟೆ ಪ್ರೋಟೀನ್ ಅಲ್ಲ. ಇನ್ನೂ ಒಂದು ಶಶಿ ಸರ್ ಆಲ್ಮೋಸ್ಟ್ ಈಗ 5 ರಿಂದ 6 ವರ್ಷದಿಂದ ಇವ್ರು ತಿಂತಾ ಇರೋದು ಮೊಟ್ಟೆ ಮಾತ್ರ. ಮೊಟ್ಟೆ 10 ಮೊಟ್ಟೆ ಡೈಲಿ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮೊಟ್ಟೆ, ಡಿನ್ನರ್ ಮೊಟ್ಟೆ. ರೈಸ್ ಏನು ಐಟಮ್ ತಿನ್ನಲ್ಲ, ಅದು ಮಧ್ಯಾಹ್ನ ಆಫೀಸಲ್ಲಿ ಮಧ್ಯಾಹ್ನ ಮಾತ್ರ ತಿಂತಾರೆ ಕಾರ್ಬೋಹೈಡ್ರೇಟ್ಸ್. ಅದ್ ಬಿಟ್ರೆ ಬೆಳಗ್ಗೆ ಏನು ತಿನ್ನಲ್ಲ, ರಾತ್ರಿ ಏನಿಲ್ಲ. 5 ಮೊಟ್ಟೆ 5 ಮೊಟ್ಟೆ 5 ಮೊಟ್ಟೆ 5 ಮೊಟ್ಟೆ ಏನಾಗಿಲ್ಲ ಇದುವರೆಗೆ, ಏನಾಗಿಲ್ಲ. ಸೀಕ್ರೆಟ್ ಕೇಳ್ತಾ ಇದ್ರೆ ಅಥವಾ ಹಿಂಗ್ ಸ್ಲಿಮ್ ಆಗಿದ್ದಾರೆ, ಸೊ ಕಾರಣ ಅದೇನೆ. 5 ವರ್ಷದಿಂದ ಫುಡ್ ಮೈಂಟೈನ್ ಚೆನ್ನಾಗಿ ಮಾಡ್ತಾರೆ. ಮೊಟ್ಟೆ ಸೈಕ್ಲಿಂಗ್. ಸೈಕ್ಲಿಂಗ್ ಅಲ್ಲ? ಸೈಕ್ಲಿಂಗ್, ಮೊಟ್ಟೆ ಮತ್ತೆ ಸೈಕ್ಲಿಂಗು. ಎಸ್. ಆಮೇಲೆ ಇದು ಏನದು, ಈಗ ಇಲ್ಲಿ ಬಂದು ಗೆಣಸು ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ನನಗೆ ಒಳ್ಳೆ ಪ್ರೋಟೀನ್ ಸಿಗುತ್ತೆ, ಕೊಲೆಸ್ಟ್ರಾಲ್ ಸಿಗುತ್ತೆ, ಆಮೇಲೆ ಫೈಬರ್ ಸಿಗುತ್ತೆ. ಎಸ್, ಆ ಉದ್ದೇಶಕ್ಕೆ. ಆ್ಯಂಡ್ ಈಗ ಎಕ್ಸಾಂಪಲ್ಲು, ಈಗ ನಿಮ್ಗೆ ಏನಾದ್ರು ಒಂದು ತಗೊಬೇಕು ಅಂತಂದರೆ, ಈಗ ನೋಡಿ, ಈಗ ನಮ್ಮೂರಲ್ಲಿ ಬಬ್ಲು ಗಮ್ ಇದೆಯಲ್ಲ, ಸೊ ಯಾವ ಥರ ಸೆಂಟರ್ ಫ್ರೆಶ್ ಟೈಪು. ಸೆಂಟರ್ ಫ್ರೆಶ್ ನೋಡಿ ಇಷ್ಟಪ್ಪ, ಇದಕ್ಕೆ 138 ಇದೆ ಅಲ್ವಾ ಸರ್? 138 ಅಂತಂದರೆ ನಮ್ಮ ದುಡ್ಡಲ್ಲಿ ಎಷ್ಟು ಬರುತ್ತೆ ಸರ್? ಒಂದು 60% ಮಾಡಿ, 30 ಅರ್ಧ ಮಾಡಿ. ಎಷ್ಟದು 120 ಅಂದರೆ ಎಷ್ಟದು 60 70 ರೂಪಾಯಿ 80 ಅಂತ ಹೇಳಿ. ನೋಡಿ 80 ರೂಪಾಯಿಗೆ ಈ ಥರದ್ದು ಲತ್ತೆ ಗಮ್ ಸಿಗುತ್ತೆ. ಓಕೆನಾ? ಸೊ ಚ್ವಿಂಗಮ್ ಅಂತೀವಲ್ಲ, ಲೈಕ್ ಆ ಥರದ್ದು ಎಲ್ಲವೂ ಅಷ್ಟೇ ಇದೆ. ರೇಟ್ ಏನು ತುಂಬ ನಿಮಗೆ ಯುರೋಪು ಅಲ್ಲಿ ಲೆವೆಲ್ ಅಷ್ಟಕ್ಕೆಲ್ಲ ದೊಡ್ಡದಾಗಿಲ್ಲ. ಬ್ಲ್ಯಾಕ್ ಅಂತ ಯಾವುದು ತೊಗೊಂಡಿದ್ದೆ. ಯಾಕೆ ಸರ್? ಕೊಲ್ಲಿಗೆ ಬ್ಲ್ಯಾಕ್ ಅಂತ ತೊಗೊಂಡಿದ್ದೆ, ತುಂಬ ಚೆನ್ನಾಗಿತ್ತು. ಏನಕ್ಕೆ ಸರ್ ಅದು? ಚ್ವಿಂಗಮ್. ಹಾಂ, ಇದೆ ಬ್ಲ್ಯಾಕ್. ಓ, ಬಾಯಲ್ಲಿ ಹಾಕೊಂಡು ಜಗಿಯಕ್ಕ ಸ್ಮೆಲ್ ಬರದೇ ಇದೆ ಅಂತ. ಹೌದಾ? ತಗೊಳ್ಳೋಣ ನಾವೊಂದು. ತಗೊಳ್ಳಿ. ಟೂರಿಸ್ಟ್ಗಳ್ಯಾರು ಇದ್ದಾಗ ಮಧ್ಯದಲ್ಲಿ ಅದೊಂದು ಸ್ವಲ್ಪ ಇದಾಗುತ್ತೆ. ಸೊ ಹಂಗಾಗಿ ಕಂಫರ್ಟಬಲ್ ಆಗಿರಲಿ ಅಂತ ಆಗ್ಬಿಡಿ. ಯಾರು ಜನ ಮತ್ತೆ ನೋಡ್ಬಿಟ್ಟು ಕಂಪ್ಲೇಂಟ್ ಮಾಡಬಾರ್ದು. ಅಷ್ಟೇ. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ಕೊತೀವಿ. ನೆಕ್ಸ್ಟ್ ಬ್ಲಾಗಲ್ಲಿ ಶಶಿ ಸರ್ ಏನಾರು ಅಪ್ಡೇಟ್ ಇತ್ತು ಅಂತಂದರೆ ಕೊಡ್ತಾರೆ ಅಲ್ವಾ ಸರ್? ಓಕೆ. ಹೇಳ್ತಾ ಟೇಕ್ ಕೇರ್, ಬಾಯ್, ಗುಡ್ ನೈಟ್. ಜೈ ಕರ್ನಾಟಕ, ಜೈ ಹಿಂದ್, ಜೈ ಹಿಂದ್. ಬಾಯ್.